ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 25ನೇ ತಾರೀಕು ಮೇ 2026 ಸೋಮವಾರ. ಶ್ರೀ ಪರಾಭವನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸೆ, ಶುಕ್ಲ ಪಕ್ಷದ ನವಮಿ ತಿಥಿ, ಪೂರ್ವ ಪಾಲ್ಗುಣಿ ನಕ್ಷತ್ರ, ಹರ್ಷಣ ಯೋಗ, ಕೌಲವ ಕರಣ. ಇವತ್ತಿನ ಪಂಚಾಂಗ ಫಲ. ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ, ಅಲ್ಲೊಂದು ಚಂದ್ರ, ಕೇತು, ರಾಹು, ಕುಜ ಬೇರೆ ಕೇತು ಸಾರದಲ್ಲಿರ್ತಕ್ಕಂಥ ಒಂದು ಪ್ರಭಾವ ಅಲ್ಲೊಂದೆಲ್ಲೋ ದಾರಿ ತಪ್ಪಿಸುತ್ತೆ, ಹುಷಾರಾಗಿರಿ. ನೀವು ಬೇಕಾದ್ರೆ ನೋಡಿ, ಕುಜ ಕೇತು ನಕ್ಷತ್ರಕ್ಕೆ ಬಂದಾಗಿಂದ ಈ ಒಂದು 15-20 ದಿನದಲ್ಲಿ ತುಂಬಾ ನೀರಿನ ದುರಂತಗಳಾಗಿದ್ದಾವೆ. ಬ್ಲಾಸ್ಟ್ಗಳಾಗಿರೋದು, ಭೂಮಿ ಕದಲಿರ್ತಕ್ಕಂಥದ್ದು, ಒಂದು ರೀತಿಯ ಅವಘಡಗಳು, ಅಪಘಾತಗಳು, ಉನ್ಮಾದಗಳು, ಉಗ್ರಗಾಮಿಗಳ ಹತ್ಯೆ, ಇದೆಲ್ಲ ನೋಡಿ. ಅಲ್ಲೊಂದು ಶ್ವೇತಭವನ, ವೈಟ್ ಹೌಸ್, ಅಮೇರಿಕದ ಅಧ್ಯಕ್ಷ ಅತ್ಯಂತ ಸುರಕ್ಷಿತ ಅಂತ ಹೇಳ್ತಾರೆ. ನುಗ್ಗಿ ಶೂಟೌಟ್ ನಡೆಯುತ್ತೆ. ನಾನೇ ಯೇಸು ಅನ್ನೋ ಒಂದು ವ್ಯಕ್ತಿ ಬಂಧನ, ಇನ್ನೊಂದು ಇಡೀ ಹೈ ಅಲರ್ಟ್, ಓಡು. ಅಷ್ಟು ದೊಡ್ಡ ದೊರೆಗೆ ಅಲ್ಲಿ ನೋಡಿ ಆ ಕುಜನ ಭಾವ, ತುಂಬಾ ಶಕ್ತಿ, ನಾನು ನಂದು ಅನ್ನತಕ್ಕಂಥ ಭಾವಾರ್ಥಕ್ಕೆ ಕೊಟ್ಟಿರೋ ಪೆಟ್ಟುಗಳು. ಗ್ರಹಗಳು ಮಾತಾಡ್ತವೆ ಮಕ್ಕಳು, ನಾವು ಕೇಳೋದಿಲ್ಲ. ಅಲ್ಲಿ ನೋಡಿ, ಭಟ್ಕಳ, ಶಿರಸಿ, ಕಡಿಮೆ ಅಂದ್ರು 8 ಜನರು, ಒಂದೇ ಕುಟುಂಬದವರು, ಏನೋ ಬದುಕು ಕಟ್ಲಿಕ್ಕೆ ಕಪ್ಪೆ ಚಿಪ್ಪು ಬೇಕು ಅಂತ ನದಿಲಿ ಇಳಿದವರು ಮಕ್ಕಳು, ಒಂದೇ ಕುಟುಂಬದವರು. ಎಲ್ಲ ಹೇಳ್ತಲೇ ಐತೆ, ನೀರಿನ ಸೆಲೆ ಜಾಗ್ರತೆ, ಅತಿ ಮುಖ್ಯವಾಗಿ ಪ್ರಾಕೃತಿಕ ವಿಕೋಪ ಕೇಂದ್ರಗಳು ಜಾಗೃತಿಯಾಗಿರ್ಬೇಕು. ಈ ನೀರು, ಬೆಟ್ಟ, ಸಮುದ್ರ ಇಂಥ ಕಡೆ ಇರತಕ್ಕಂಥದ್ರಲ್ಲಿ ಎಚ್ಚರಿಕೆ, ಇಳಿಲಿಕ್ಕೆ ಬಿಡಬೇಡಿ. ಅಲ್ಲೊಂದು ಏನೋ ಒಂದು ಅಕಾಲಿಕ ಆಗತಕ್ಕಂಥದ್ದಾಗುತ್ತೆ. ಉನ್ಮಾದಗಳು, ದುರ್ಮರಣಗಳು, ದುರಂತಗಳು ಮೊದಲೇ ಬೇಡ್ರಪ್ಪ. ಅವನು ಬದುಕಿನ ಬುತ್ತಿಗೋಸ್ಕರ ಅವನಿಗೊಂದು ಮೊದಲೇ ವ್ಯವಸ್ಥೆ ಇದ್ದಿದ್ರೆ ಅವನು ಯಾಕೆ ಇಳಿತಿದ್ದ? ಅಲ್ಲೊಂದು ವ್ಯವಸ್ಥೆ ಮೊದಲೇ ಪ್ರೋಟೋಕಾಲ್ ಇಟ್ಟಿದ್ದಿದ್ರೆ ಎಲ್ಲೂ ಇವುಗಳು ಕೇಳೋದಿಲ್ಲಪ್ಪ. ಇವರಿವರುಗಳ ರಾಜಕೀಯಗಳು, ಇವರಿವರ ಸ್ಥಾನಗಳು, ಭದ್ರಗಳು, ಇನ್ನೊಂದು ಅನ್ನತಕ್ಕಂಥ ಭಾವಾರ್ಥದಲ್ಲಿ ನಿಲ್ತಾರೆ. ಏನು ಅಂತ ಹೇಳ್ತೀರಿ? ಯಾರು ಸರಿ, ಯಾರು ತಪ್ಪು? ಎನ್ನೊಳಗೆ ಮಾಯೆಯೋ, ಮಾಯೆಯೊಳಗೆ ನಾವು. ನಾವು ಹೇಗೆ ಇದ್ದೇವೆ ಅದಕ್ಕೆ ತಕ್ಕಂತೆ ಗ್ರಹಗಳು ಪ್ರಚೋದನೆ. ಕಲಿಯುಗಕ್ಕೆ ಅಧಿಪತಿ ಯಾರು ಗೊತ್ತಾ? ಕಲಿಯುಗಕ್ಕೆ ಈ ಒಂದು 9 ನವಗ್ರಹಗಳಲ್ಲಿಯೂ ನವಗ್ರಹ ನೆನ್ಪಿಟ್ಕೊಳ್ಳಿ. 9 ಗ್ರಹಗಳಲ್ಲಿ ಒಂದು ಗ್ರಹಕ್ಕೆ ಆಧಿಪತ್ಯ ಕೊಟ್ಟಿದ್ದಾರೆ, ಅದು ರಾಹು. ಅವನು ನೋಡಿ ಗುರುವಿನ ದೃಷ್ಟಿಯಿಂದ ಮಿಸ್ ಆಗ್ತಿದ್ದಾನೆ. ಆಲ್ರೆಡಿ ಆ ಉನ್ಮತ್ತತೆ, ಆ ಪ್ರಚೋದನೆ, ರಾಹು ಪ್ರಚೋದನೆ, ಉನ್ಮತ್ತ, ನಾವು ನಶೆ ನೋಡಿದ್ದೆಲ್ಲ ನೋಡಿ. ಏನು ಬೇಡ, ರಾಹು ಅಂದಿದ್ದೇ ಊಟ ಕೂಡ. ಎಲ್ಲೆಲ್ಲೂ ಯಾರನ್ನಾದ್ರೂ ನೋಡಿ, ಗಲ್ಲಿ ಗಲ್ಲಿ ವೆರೈಟಿ ಆಫ್ ಹೋಟೆಲ್ಸ್, ವೆರೈಟಿ. ಜೋಳದ ರೊಟ್ಟಿ ಅಂತೆ, ದಾವಣಗೆರೆ ಬೆಣ್ಣೆ ದೋಸೆ ಅಂತೆ, ಮೈಸೂರು ಮಸಾಲೆ ದೋಸೆ ಅಂತೆ, ಪಕ್ಕದಲ್ಲೇ ಬ್ರಾಹ್ಮಣರ ಪುಳಿಹೋಗರ ಅನ್ನತಕ್ಕಂಥದ್ದು, ಈ ಕಡೆ ನಮ್ಮ ದೋಸೆ ಕ್ಯಾಂಪ್ ಅನ್ನತಕ್ಕಂಥದ್ದು, ಈ ಕಡೆ ಇನ್ನೊಂದು ಮದ್ದೂರು, ಈ ಕಡೆ ರಾಮನಗರ ಅನ್ನೋ ತರ ಒಂದೊಂದು ಹೆಸರಲ್ಲೂ ಬರೀ ಅದೇ. ಬರೀ ನೀವು ನೋಡಿ, ನೀವು ಆ ರಾಹು ಪ್ರಭಾವ. ಆಮೇಲೆ ನೋಡಿ ಎಷ್ಟು ಬಟ್ಟೆ ಅಂಗಡಿಗಳು. ಮೊದಲೆಲ್ಲ ಒಂದು ಬಟ್ಟೆ ತಗೋಬೇಕು ಅಂದ್ರೆ ಒಂದು ಸಂತೆ ಅಂತ ಆಗೋಗ್ತಿದ್ರು. ಇಲ್ಲ ಎಲ್ಲೋ ನಮಗೆ ಒಂದು ಬ್ರಿಗೇಡ್ ರೋಡ್ಗೆ ಹೋಗೋದು, ಒಂದು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗೋದು ಒಂದು ಹಬ್ಬ. ಇವತ್ತು ಪ್ರತಿ ಗಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ಗೆ ಮೀರಿದಂಥದ್ದು ಆಗ್ಬಿಟ್ಟಿದೆ. ಏನಿದು ಅಂತ ನೀವು ಒಮ್ಮೆ ಕಮ್ಮನಳ್ಳಿಗೆ ಬನ್ನಿ. ಫುಡ್ ಸ್ಟ್ರೀಟ್ ಇಂದ ಹಿಡಿದು ಬಟ್ಟೆ ಸ್ಟ್ರೀಟ್ ಇಂದ ಹಿಡಿದು ನೀವು ಎಲ್ಲೆಲ್ಲೂ ನೋಡಿ, ಕ್ರೋಮಾ ಶೋರೂಮ್ ಅಂತೆ, ಝೋಡಿಯಾ ಶೋರೂಮ್ ಅಂತೆ, ಎಲ್ಲಾ ತರದ್ದು ಬಂದ್ಬಿಟ್ಟಿದ್ದಾವೆ. ಪ್ರತಿ ಗಲ್ಲಿಲೂ ಇದಾವೆ.
ಎಲ್ಲೋ ಹೋಗೋದು ಕಮರ್ಷಿಯಲು ಬೇಡ, ಮಾರ್ಕೆಟು ಬೇಡ, ನಮ್ಮ ಮನೆ ಹತ್ರನೇ ಮಾರ್ಕೆಟು, ಸಂತೆ, ಇನ್ನೊಂದು ಎಲ್ಲ ಬಂದ್ಬಿಟ್ಟಿದೆ. ಮನುಷ್ಯನ ಕಣ್ಣಿಗೆ ವಿಪರೀತವಾದಂಥ ಭೋಗದ ಲಾಲಸ್ಯ. ರಾಹು ಕಲಿಯುಗದ ಪ್ರತ್ಯಕ್ಷ ದೈವ. ನನ್ನ ಗುರುಗಳು ಹೇಳೋರು, ವಿಪರೀತ ಕಣೋ, ನಮ್ಮ ಮನೇಲಿರೋ ಪಾಯಸ ಬಿಟ್ಟು ಬರೀ ಇನ್ನೊಂದು ನೋಡೋದೆ. ಅದು ಸರಿ, ಇದು ತಪ್ಪು, ಇದು ಸರಿ. ರಾಹು ಅಂದಿದ್ದೆ ಉನ್ಮಾದ, ಡ್ರಗ್ಸು. ನೋಡಿ, ಎಲ್ಲೆಲ್ಲೂ ಡ್ರಗ್ಸ್ಮಯ, ನಶೆಮಯ. ಅಂಥದ್ದು ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದು ತೀರಾ ಇಲ್ಲೋ ಊರು ಹೊರಗಡೆ ಇಡೋರು. ಈಗಾಗಲ್ಲ. ನೀವಿಲ್ಲಿ ನೋಡ್ಬೇಕು, ಇಲ್ಲೇ ಆಸ್ಪತ್ರೆ ಇದೆ ಪಕ್ಕದಲ್ಲಿದೆ, ಇಲ್ಲೇ ದೇವಸ್ಥಾನ ಇದೆ, ಇಲ್ಲೇ ಲಿಕ್ಕರ್ ಶಾಪ್ ಇದೆ, ಇಲ್ಲೇ ಸ್ಕೂಲ್ ಇದೆ, ಇಲ್ಲೇ ಕಾಲೇಜ್ ಇದೆ. 100 ಮೀಟರ್ ಅಲ್ಲ, ಪಕ್ಕದ ಕನೆಕ್ಟು. ಪರ್ಮಿಷನ್ ಸ್ಕೂಲ್ ಓಪನ್ ಮಾಡೋನ್ ಕೂಡ ಈಗ ಈ ಲಿಕ್ಕರ್ ಶಾಪ್ನ ಕೇಳಿದ್ರೆ ನಾನು 20 ವರ್ಷದಿಂದ ಇದ್ದೀನಿ ಸರ್, ಇವ್ರು ಸರ್ ಈಗ ಓಪನ್ ಮಾಡ್ಕೊಂಡಿರೋದು ಅಂತ. ರಾಹು ನಮ್ಮನ್ನ ಪ್ರಚೋದನೆ ಮಾಡೋದೇ ಅದು. ರಾಹು ಮೀಡಿಯಾ, ತಪ್ಪು ಮಾಹಿತಿಗಳು, ವೈಭವೀಕರಿಸಿ ಮಾತುಗಳು, ಬರೀ ಅಂಥದ್ದೇ ಬರ್ತವೆ. ಅವರು ಠಾಮ್, ಬೆಳಿಗ್ಗೆ ನೀವು ನ್ಯೂಸ್ ನೋಡಿದ್ರೆ ಇವ್ರ ಠಾಮ್, ಇವ್ರ ಜೊತೆ ಇವ್ರು ಓಡೋದ್ರು, ಅವ್ರ ಜೊತೆ ಇವ್ರು ಓಡೋದ್ರು, ಎತ್ತ ಮಗಳ ಮೇಲೆ ರೇಪ್ ಮಾಡಿಬಿಟ್ರು ಅಂತಲೇ, ಚಿಕ್ಕಮ್ಮನ ಮೇಲೆ, ದೊಡ್ಡಮ್ಮನ ಮೇಲೆ, ವಯಸ್ಸಿಗೆ ಮೇಲೆ, ಏನೇನೋ ಒಂಥರ ನಮಗೆ ಆಗೋದೇ ಇಲ್ಲ. ಬರೀ ಯಾವುದು ಶುಭ ವಾರ್ತೆಗಳು ಕೇಳೋದಕ್ಕೆ ಸಿಗೋದಿಲ್ಲ. ರಾಹು ನಮಗದು ಕೇಳಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಬೆಳಿಗ್ಗೆ ಯಾರು ಸತ್ರು ಅಂದಾಗಲೇ ಯಾವ್ದಾದ್ರು ಆ ಥರದ್ದು ಯಾರ ಜೊತೆಲ್ಲ ಓಡೋಗಿದ್ದಾರೆ, ಚೈನ್ ಸ್ನ್ಯಾಚ್ ಆಗಿದೆ, ಇಂಥ ಒಂದು ಪ್ರಭಾವಗಳು ಕೇಳಿದಾಗಲೇ ಮನಸ್ಸಿಗೆ ಆರ್ಧತೆ. ಬೆಳಿಗ್ಗೆ ಅದು ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಒಳ್ಳೇದು ಕೇಳಿದ್ರೆ ಆರ್ಧತೆ, ಸಮಾಧಾನ ಅನ್ನೋದಿಲ್ಲ. ಹಬ್ಬ, ಒಂದು ಬ್ರೇಕಿಂಗ್ ನ್ಯೂಸ್ ನೋಡ್ಬಿಟ್ವೋ ಕಣೋ ಅನ್ನುವಂಥ ಒಂದು ಉನ್ಮಾದ ಸ್ಥಿತಿಗೆ ನಾವು ಉಂಟಾಗುತ್ತಿದ್ದೇವೆ. ಅವ್ರಿಗೆ ಮೊದ್ಲು ಇವರು, ಇವ್ರಿಗೆ ಮೊದ್ಲು ಇವರು, ಇವ್ರಿಗೆ ಮೊದ್ಲು ಇವರು, ಇವ್ರೆಷ್ಟು ಕದ್ರು, ಅವ್ರೆಷ್ಟು ಕದ್ರು, ನಾವೆಷ್ಟು ಕದ್ವಿ, ನಾವೆಷ್ಟು ಮಾಡ್ಕೊಂಡ್ವಿ, ನಾವು ಇನ್ನೆಷ್ಟು, ಈ ಒಂದು ಏನು ವೇಗ ಹೋಗ್ತಿದ್ದೇವೆ ಗೊತ್ತಾ? ಹೇಗಾದ್ರೂ ಸರಿ, ಹೆಂಗಾದ್ರೂ ಸರಿ. ರಾಹು ಕಲಿಯುಗಕ್ಕೆ ಪ್ರತ್ಯಕ್ಷ ದೈವ. ಆ ರಾಹುವಿನ ಬಗ್ಗೆ ಹೇಳ್ತಾನೆ, ಶಿವ ರುದ್ರ ತಾಂಡವ ಆಗ್ಬಿಡುತ್ತೆ. ಆ ಗುರುವಿನ ಮನೆ ನೋಡ್ತಾನೆ. 10ನೇ ಭಾವದಿಂದ ಆತ 7ನೇ ಭಾವದಿಂದ ಸಿಂಹವನ್ನ ನೋಡ್ತಾನೆ. ಹಾಗೆಯೇ ವೃಷಭ ರಾಶಿಯನ್ನ ನೋಡ್ತಾನೆ. ಶಿವ ಬುದ್ಧಿ ಎಲ್ಲಿಗೋ ನೋಡಿ. ಮೊನ್ನೆ ಕೂಡ ಒಂದು ಅಜ್ಜಿ ಎಷ್ಟೋ ಕೋಟಿಗಳಂತೆ ಹೌಸ್ ಅರೆಸ್ಟ್ ಮಾಡಿ ಇಟ್ಟಿದ್ದಾರೆ, ಡಿಜಿಟಲ್ ಅರೆಸ್ಟ್ ಮಾಡಿ ಇಟ್ಟಿದ್ದಾರೆ. ಸುಮಾರು 3-4 ತಿಂಗಳಿಂದ ಯಾರಿಗೂ ಹೇಳೋ ಆಗಿಲ್ಲ. ಟ್ರಾನ್ಸ್ಫರು ಮಾರಿ, ಜಾಗ, ಇನ್ನೊಂದು ಕಡೆಗೆ ಒಡವೆಗಳನ್ನ ಏನೋ ಮಾರಿ ಪರ್ಟಿಕ್ಯುಲರ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಿಸ್ಲಿಕ್ಕೆ ಹೋದಾಗ ಮ್ಯಾನೇಜರ್ಗೆ ಡೌಟ್ ಬಂದಿದೆ, ಏನೋ ನಡೀತಿದೆ ಇದು ಅಂತ ಹೇಳ್ಬಿಟ್ಟು. ಆಗ ನೋಡಿದ್ರೆ ಸಿಕ್ಕಾಕೊಂಡಿದ್ದಾನೆ. ಮನುಷ್ಯ ಹೇಗಾದ್ರೂ ಅವನಿಗೆ ಅನ್ಸೋದೇ ಇಲ್ಲ, ಅವನಿಗೆ ತಾನು ಮಾಡುತ್ತಿರುವುದು ತಪ್ಪು ಅಂತ ಮನಸ್ಸಾಕ್ಷಿಯನ್ನ ಮುಚ್ಚಾಕೊಂಡು ಬದುಕ್ತಾನೆ. ಕಲಿಯುಗದ ಪ್ರತ್ಯಕ್ಷ ದೈವ ರಾಹುವೆ. ಹೇಗಾದ್ರೂ ಸರಿ, ಹೆಂಗಾದ್ರೂ ಸರಿ, ಇರೋದೊಂದು ಜನ್ಮ ಬದುಕೋಣ, ಇರೋದೊಂದು ಯೌವನ ಅನುಭವಿಸೋಣ ಕಣೋ, ಇರೋದೊಂದು. ನೀವು ನೋಡಿ, ಈ ಕ್ರೂಸುಗಳಂತೆ, ಕೆಸಿನೋಗಳಂತೆ, ಪಬ್ಗಳಂತೆ, ಕ್ಲಬ್ಗಳಂತೆ, ಎಲ್ಲಾದ್ರೂ ನಾವು ಒಂದು 25 ವರ್ಷದ ಹಿಂದ್ಗಡೆ ದೇವಸ್ಥಾನಗಳಲ್ಲಿ ಹರಿಕತೆ ನಡೆಯೋದು. ಅಲ್ಲೊಂದು ಶನಿಕತೆಗಳಂತೆ, ಶ್ರೀಕೃಷ್ಣ ತುಲಾಭಾರ ಅಂತೆ, ಈ ಥರದ್ದು ಎಲ್ಲ ಒಂಥರ ನಮ್ಮನ್ನ ಚೈತನ್ಯ ತುಂಬತಕ್ಕಂಥದ್ದು ಒಂದು ಧಾರ್ಮಿಕ ಸಂಗತಿಗಳು. ಪ್ರತಿ ವಾರ ಅಲ್ಲಲ್ಲಿ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಸಂಘಗಳು, ಪೂಜೆಗಳು, ಇದೆಲ್ಲ ಅಲ್ಲೊಂದು ಬನ್ನಿ ಪಾಲ್ಗೊಳ್ಳಿ, ಈ ಥರದ್ದೆಲ್ಲ ಮಾಡಿ ಅಂತ ನಾನು ಕಾರ್ಯಕ್ರಮಗಳಿಗೆ ಹೋಗ್ತಿದ್ದೆ. ಇವತ್ತು ಮರೀಲಾರದಂಥ ಅನುಭವ. ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಇವುಗಳ ಬಗ್ಗೆ ಆ ಒಂದು ಪ್ರವಚನ ಕೊಡೋಕೆ ಇವತ್ತು ಎಲ್ಲಿ ನೀವು ಪ್ರವಚನ, ಯಾವ ಮಾತು ಎಲ್ಲಿಗೆ ಹೋಗ್ತಿದೆ? ರಾಹುವಿನ ಪ್ರಭಾವದ ಕ್ಲಚಸ್ ಆಫ್ ರಾಹು ಇಸ್ ಬಿಗರ್. ಈ ವಾಚ್ ಹೆಂಗಿರ್ಬೇಕು ಗೊತ್ತಾ, ಹೇಗಿರ್ಬೇಕು ಗೊತ್ತಾ, ಅಲ್ಲೂ ನೋಡ್ತಾರೆ. ಈ ಚೈನ್ ನೋಡ್ತಾರೆ, ನಮ್ಮನ್ನು ನೋಡೋದೇ ಇಲ್ಲ. ಆ ಬಟ್ಟೆ ನೋಡ್ತಾರೆ, ಇಳಿಯೋ ಕಾರನ್ನು ನೋಡ್ತಾರೆ, ಕಾಲಲ್ಲಿರೋ ಸ್ಲಿಪ್ಪರ್ ನೋಡ್ತಾರೆ. ವ್ಯಕ್ತಿತ್ವ ನೋಡೋದೇ ಇಲ್ಲ. ವ್ಯಕ್ತಿಯನ್ನು ನೋಡೋದು, ಅವನು ಯಾರು, ಅವನಿದ್ರೆ ಮಾತ್ರ. ನೋಡಿ ರಾಹು, ದಿಸ್ ಆಲ್ ಹ್ಯಾಪನಿಂಗ್. ಹೇಳಿದೆ, ವಿಮಾನಕ್ಕೆ ಸಂಬಂಧಪಟ್ಟಂತ ಅವಘಡಗಳು ಜರುಗ್ತವೆ, ಹುಷಾರಂತ. ನೋಡಿ ಅಲ್ಲಿ ನಡೆದಿದೆ. ಸ್ಪೇನಿಂದ UK ಹೊರಡುತ್ತಿದ್ದಂತ ಒಂದು ಪ್ಲೇನ್ ಹೃದಯಾಘಾತ, ಪೈಲಟ್. ಗಾಡ್ಸ್ ಮಿರಾಕಲ್ ಆಗಿದೆ ಮಕ್ಕಳೇ, ಗಾಡ್ಸ್ ಮಿರಾಕಲ್. ಅಲಿಸ್ಬಿಟ್ಟಿದ್ದಾರೆ. ಪೋರ್ಚುಗಲ್ ಅಲ್ಲಿ ಇಳಿಸೋ ಅಷ್ಟರಲ್ಲಿ 1 ಗಂಟೆ ಪರ್ಮಿಷನ್ ಕೊಟ್ಟಿಲ್ಲ ಪೋರ್ಚುಗಲ್ ಅಲ್ಲಿ.
ಅಲ್ಲಿ ಮೇನ್ ಪೈಲಟ್ ಡಮಾಲ್ ಆಗ್ಬಿಟ್ಟಿದ್ದಾನೆ ಹೃದಯಾಘಾತದಲ್ಲಿ. ಪೈಲಟ್ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಇಳಿಯೋಕ್ ಜಾಗ ಕೊಟ್ರು ಅಂದ್ರೆ 1 ಅವರ್ ಸುತ್ತಿದ್ದಾರೆ. 220 ಜನ ಉಸಿರು ಹಿಂಗ್ ಹಿಡ್ಕೊಂಡು ಕುತ್ಕೊಳ್ಳೋಷ್ಟರಲ್ಲಿ ಶಿವ. ಸೊ ಯಾವುದೇ ಏರ್ಪೋರ್ಟ್ ಅಲ್ಲಿ ಈ ತರದೊಂದು ಎಮರ್ಜೆನ್ಸಿ ಲ್ಯಾಂಡಿಂಗಿಗೆ ವ್ಯವಸ್ಥೆ ಇಲ್ಲ. ಇದು ನಡೆದಿದೆ ನಮ್ಮ ಹುಬ್ಳಿ ಏರ್ಪೋರ್ಟ್ ಮೊನ್ನೆನೂ ನಡೆದಿದೆ. ಆಂಧ್ರದಿಂದ ಹೈದ್ರಾಬಾದಿಂದಲೋ ಏನೋ ಬರಬೇಕಾದಂತ ಪ್ಲೇನು ಕರ್ಕೊಂಡು ಬಂದು ಬೆಂಗಳೂರಲ್ಲಿ ಲ್ಯಾಂಡ್ ಅಪ್, ಚೆನ್ನೈಯಲ್ಲಿ ನಡೆದಿದೆ. ಎಮರ್ಜೆನ್ಸಿ ಲ್ಯಾಂಡಿಂಗಿಗೆ ವ್ಯವಸ್ಥೆ ಇಲ್ಲ ಅಂತ ಹೇಳ್ದ ಅಂದ್ರೆ ದೆನ್ ವಾಟ್ ಈಸ್ ದಿಸ್? ಆ ಒಂದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಏನ್ ಮಾಡ್ತಿದೆ? ತುಂಬಾ ಜಾಗರೂಕತೆಯಿಂದ ಇರಬೇಕು. 100% ರಾಹು ಇಸ್ ಆಸ್ಪೆಕ್ಟಿಂಗ್ ಶುಕ್ರನ್ ಮನೆ. ಆ ಕುಜ ಬೇರೆ ಬಂದು ಮತ್ತೆ ಲಾಕ್ ಆಗ್ತಾನೆ. ಇವುಗಳೆಲ್ಲವನ್ನ ಹೇಳ್ತಲೇ ಇದ್ದಾನೆ. ನಿನ್ನೆ ಸಂಚಿಕೆಯಲ್ಲೂ ಅದೇ ಹೇಳಿತ್ತು. ತುಂಬಾ ದೊಡ್ಡ ನಾಯಕರಿಗೆ ಗಂಡಾಂತರವಿದೆ, ಇನ್ನೊಂದಿದೆ ಭೂ ಹಗರಣಗಳು, ಆಟದ ಹಗರಣಗಳು. ನೋಡಿ, ಮೊನ್ನೆ ಒಬ್ಬ ಪಾಡ್ಕಾಸ್ಟ್ ಅಲ್ಲಿ ಹೇಳ್ತಾನೆ, ಒಬ್ಬ ಆಟಗಾರ, ಕ್ರಿಕೆಟ್ ಆಟಗಾರ, ಎಷ್ಟು ಅಸಹ್ಯದ ಪರಮಾವಧಿ ಅಂದ್ರೆ ನೀವು ಅದನ್ನ ಪೂಜಿಸ್ಕೊಂಡು ಕೂತಿದ್ದೀರಿ. ಕ್ರಿಕೆಟರ್ ಆಗ್ಬೇಕು ಅಂತ ಆ ಅಸಹ್ಯ ನನ್ಗೆ ಹೇಳ್ಕೊಳಕ್ ಸಂಕೋಚ ಆಗುತ್ತೆ. ಎಲ್ಲ ಆಮಿಷ, ಹೆಣ್ಣು ಹೊನ್ನು ಇನ್ನೂ ಎಲ್ಲ ಕೊಡ್ಬೇಕಂತೆ. ಒಂದು ರಣಜಿ ಆಡ್ಬೇಕು ಅಂದ್ರೆ ಒಂದು ರಣಜಿ ಲೆವೆಲ್ ಅಲ್ಲಿ ಇಂಥದ್ದೊಂದು ಛಾಯೆ ಮಾಡಿ ಇಟ್ಬಿಟ್ಟಿದ್ದಾರೆ ಮಕ್ಕಳೇ. ಯೋಚನೆ ಮಾಡಿ ನೋಡಿ, ಇದೆಲ್ಲ ಹೊರಗಡೆ ಬರ್ತಿದೆ. ಶನಿ ಬುಧನ್ ಸಾರ. ಸ್ವಲ್ಪ ಆ ಬುದ್ಧಿ ನೀವು ಸ್ವಲ್ಪ ತೀಕ್ಷ್ಣತೆ ಮಾಡ್ಕೊಳ್ಳಿ. ಸುತ್ತಮುತ್ತ ಈ ಬಾವುಗಳಿಗೆ ಹೊರಗಾಗ್ಬಿಡಿ. ಮೊನ್ನೆ ಕೂಡ ಒಂದು ಮಗು ಮೆಡಿಕಲ್ ಆಗಿಲ್ಲ, ನೀಟಲ್ಲಿ ಆಗಿಲ್ಲ, PUC ಕಡಿಮೆ ಮಾರ್ಕ್ಸು, ಒಂದು 55 to 60%. ನೀಟಲ್ಲೂ ಕೂಡ ಕುಗ್ಗಿಬಿಟ್ಟಿದೆ. ಪ್ರಪಂಚದಲ್ಲಿ ನೀಟ್ ಒಂದು ಪಾಸ್ ಆಗ್ಲಿಲ್ಲ ಅಂದ್ಬಿಟ್ರೆ, ಡಾಕ್ಟರ್ ಒಂದು ಆಗ್ಬಿಡ್ಲಿಲ್ಲ ಅಂದ್ರೆ ಪ್ರಪಂಚ ಮುಳುಗೋಯ್ತಾ? ಅರೆ MS ರಾಮಯ್ಯ ಇನ್ಸ್ಟಿಟ್ಯೂಷನ್ಸ್, MS ರಾಮಯ್ಯ ಅವ್ರು ಏನಾದ್ರು ಮೆಡಿಕಲ್ ಮಾಡಿದಾರಾ? ಯೋಚನೆ ಮಾಡಿ ನೋಡಿ. ಆ ಮಗುಗೆ ಅದನ್ನೇ ಯಾವತ್ತೂ ನಾನೊಂದು ಅರ್ಧ ಗಂಟೆ 3/4 ಗಂಟೆ ಹೇಳ್ತಿರ್ಲಿಲ್ಲ. ಆ ಮಗು ಏನಾಗ್ಬಿಡುತ್ತಂತ ಹೊರಗಡೆ ಕಳಿಸ್ಬಿಟ್ಟು ಹೇಳಿದೆ. ಶಿ ವಾಸ್ ಗಾನ್ ಫಾರ್ ದ ಡಿಪ್ರೆಷನ್. ಈ ಒಂದು ತುಂಬಿಸ್ಬಿಟ್ಟಿದ್ದೀರ ಆ ಐಲು, ಆ ಹುಚ್ಚು. ಅರೆ ಬಂದ್ರೆ ಒಂದು ಹೋದ್ರೆ ಒಂದು ಅಂತ ಮಕ್ಕಳಿಗೆ ತುಂಬಿಸ್ಬೇಕು. ನೀನ್ ಪ್ರಯತ್ನ ಮಾಡೋ. ಬಂದ್ರೆ ಒಂದ್ ಬೆಟ್ಟ, ಹೋದ್ರೆ ಒಂದ್ ಕಲ್ಲು ಅಂತ ಅಂದ್ಕೊಳ್ಳೋ. ಆ ರೀತಿ ಹೇಳ್ಕೊಡ್ಬೇಕು. ಆ ಮಗು ಏನಾದ್ರು ಆತ್ಮಹತ್ಯೆ ನೋಡಿ, ಮೊನ್ನೆ ಒಂದ್ ಮಗು ಮಾಡ್ಕೊಂಡಿದೆ ಅಂತೆ. PUCನೂ ಫೇಲು, ನೀಟಲ್ಲೂ ಏನೋ ಕದಲಿಕೆ ಆಗಿದೆ, ಹಾಗೆ ಹೀಗೆ ಅಂತ. ಅಷ್ಟು ಸೆನ್ಸಿಟಿವ್. ಕಾರಣ ಏನ್ ಗೊತ್ತಾ? ನಾವು ನಮ್ಮ ಮಕ್ಕಳ ಜೊತೆಲಿ ಇಲ್ಲ. ಈ ರಾಹು ಎಲ್ಲೋ ಓಡ್ತಿದೀವಿ. ಬೆಳಿಗ್ಗೆದ್ದು ತಾಯಿ ಓಡು, ತಂದೆ ಓಡು. ಮೊನ್ನೆ ನೋಡಿ, ಇಲ್ಲೊಂದು ರಾಮಮೂರ್ತಿ ನಗರದಲ್ಲಿ ನಡೆದಿದೆ. 16 ವರ್ಷದ ಮಗು, ನೀವು ನಂಬೋಲ್ಲ. ತಂದೆ ತಾಯಿಗೆ ಇಟ್ಟಿರೋ ಒಂದು ಹಾರ್ಟ್ ಅಟ್ಯಾಕ್ ನೋಡ್ಬೇಕು. ಅಗ್ನಿಶಾಮಕ ದಳ ಅಂತ ಇನ್ನೊಂದಂತೆ 5ನೇ ಫ್ಲೋರ್ ಇಂದ ಧುಮುಕ್ತಕ್ಕಂತ ಮಗು 16ನೇ ವಯಸ್ಸಿಗೆ. ಯೋಚನೆ ಮಾಡಿ ನೋಡಿ, ಹುಚ್ಚಿಡಿಸ್ಬಿಟ್ಟಿದೆ. ಆಕೆಯಲ್ಲಿ ಬಂದಿರೋ ಕೆಲವೊಂದು ಬದಲಾವಣೆಗಳಿಗೆ ಮನೇಲೆ ಕೂಡ ಹಾಕಿದ್ರೆ ತಂದೆ ಮೇಲೆ ಏನ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಗೊತ್ತಾ ಮಗು? ಬಿಕಾಸ್ ದೇ ಆರ್ ಟ್ರೈಂಗ್ ಟು ಕಂಟ್ರೋಲ್ ಬೇರೆ ಅಭ್ಯಾಸಗಳಿಗೆ. ಸಿಗರೇಟು ಬೇಕು, ಇನ್ನೊಂದು ಬೇಕು ಅನ್ನತಕ್ಕಂಥದ್ದು. ಸುತ್ತಮುತ್ತ ಏನ್ ನಡೀತಿದೆ? ತಂದೆ ಏನ್ ಮಾಡ್ತಿದ್ದಾರೆ? ಡ್ಯೂಟಿಗೆ ಹೋಗೋ, ರಾತ್ರಿ 12 ಗಂಟೆಗೆ ಬಂದ್ ಮಲಕ್ಕೋ. ಏನೋ ಒಂದು ಸ್ವಂತ ವ್ಯಾಪಾರ, ಏನೋ ಒಂದು ಸಣ್ಣದಾಗ ಒಂದು ಅಂಗಡಿ ಹಾಕೊಂಡಿದ್ದಾನೆ. ತಾಯಿಯೂ ಎಲ್ಲೋ ಕೆಲ್ಸಕ್ಕೋ 2 ದಿನಕ್ಕೊಮ್ಮೆ ಬರ್ತಾಳೆ. ಎಲ್ಲೋ ಡೇ ಕೇರ್ ಸೆಂಟ್ರಲ್ಲೋ ಇಲ್ಲ ಎಲ್ಡರ್ ಕೇರ್ ನೋಡ್ಕೊಂಡು. ಯಾವ ತಂದೆ ತಾಯಿ ಮಕ್ಕಳಿಗೆ ಕೆಡಕ್ ಬಯಸ್ತಾರೆ? ಮಕ್ಕಳೇ ಅವ್ರು ಅಷ್ಟು ಕಷ್ಟಪಡೋದು ಅಂತ ಹೇಳ್ತಾನೆ. ಬಿಕ್ಕಿ ಓಡ್ತಿದ್ದಾನೆ. 5ನೇ ಫ್ಲೋರಿಂದ ಧುಮುಕ್ತೀನಿ ಅಂತ ಕಂಪ್ಲೇಂಟ್ ಏನ್ ಗೊತ್ತಾ ಆಕೆ ಕೊಟ್ಟಿರೋದು? ನನ್ನ ತಂದೆ ನನ್ನನ್ನ ಕೆಡಿಸಲು ಬಂದ. ಏನಮ್ಮ ಹಿಂಗೆ ಹೇಳ್ತು, ಬಿಟ್ಬಿಡು ನನ್ನನ್ನು ಈಗಲೇ ಮದುವೆ ಮಾಡಿಸೋ ನನ್ನ ಜೊತೆ ಅಂತ. 16 ವಯಸ್ಸಿಗೆ ಎಲ್ಲಿ ಮದುವೆ ಮಾಡೋದು ಮಕ್ಕಳೇ? ಅಷ್ಟು ಉನ್ಮತ್ತತೆಯ, ಅಷ್ಟು ನೋಡಿ ರಾಹುವಿನ ಪ್ರಭಾವ. ನನ್ಗೇನು ಆಗ್ಬೇಕಾಗಿಲ್ಲ ಮಕ್ಕಳು. ಇದೆಲ್ಲ ನಿಮ್ಗೆ ಹೇಳಿ ನನ್ಗೇನೇನೋ ಒಂದು ಹೇಳ್ದೆ, ಒಂದು ಗ್ರಹಗತಿ ಇದೆ ನನ್ನ ಪಾಕೆಟ್ಗೆ ತುಂಬಿತು ಬಿಡು. ಲೋ ಸಂಕಟ, ಎಲ್ಲೋ ಹೊಟ್ಟೆ ಸಂಕಟ. ಈ ವಿದ್ಯೆ ಎಷ್ಟಿದ್ದು ನಿಮಗೊಂದು ದಾರಿ ಹೇಳ್ಕೊಡ್ಲಿಲ್ವೇ? ನಿಮಗೊಂದು ಜಾಗೃತಿ ಹೇಳ್ಕೊಡ್ಲಿಲ್ವೇ? ನಿಮಗೊಂದು ಎಚ್ಚರಿಕೆ ಹೇಳ್ಕೊಡ್ಲಿಲ್ವೇ? ಮೊನ್ನೆ ಒಂದು ತಾಯಿಜಿ ಅಸಿಸ್ಟೆಂಟ್ ಪ್ರೊಫೆಸರ್, 10 ವರ್ಷದ ಹಿಂದ್ಗಡೆ ಕಾಲುಗಳಲ್ಲಿ ಶಕ್ತಿ ಇಲ್ಲ, ಗಾಲಿ ಬಸ್ಸಲ್ಲಿ ಬರುತ್ತೆ ಗೀತಮ್ಮ ಅಂತ. ತಾಯಿ ಜೀವ ಅದೆಷ್ಟು ಪ್ರೀತಿಯೋ ನನ್ನ ಮೇಲೆ. ಆ ಒಂಟಿಯಾಗಿ ಬಂದಾಗ ಹೇಳಿದ್ನಂತೆ, ನನಗೂ ನೆನಪಿರೋಲ್ಲ. ಆ ಕ್ಷಣಕ್ಕಷ್ಟೇ ಆ ತಾಯಿ ಕೊಟ್ಟಿರೋ ಶಕ್ತಿ. ಹೋಗೋ ಬದುಕು ಎಲ್ಲೋ ನಿಲ್ಸುತ್ತೆ ನಿನ್ನನ್ನ ಅಂತ. ಮದುವೆ ಇಲ್ಲ, ಬದುಕಿಲ್ಲ, ಕೆಲಸ ಇಲ್ಲ. ಇವತ್ತು ಅಸಿಸ್ಟೆಂಟ್ ಪ್ರೊಫೆಸರ್, KSET ಪಾಸ್ ಆಗಿದೆ. ಗುರುಜಿ ನಾನು ಇದು ತಗೊಳ್ಳ ನೀನು ಪ್ರೊಫೆಸರೇ ತಗೊಳ್ಳೋ.
ನಿನ್ಗೆ ಆ ತಾಕತ್ತಿದೆ, 2 ಮಕ್ಕಳ ತಾಯಿ, ಗಂಡ, ಪುಟ್ಟು ಕುಟುಂಬ, ಆನಂದದ ಕುಟುಂಬ, ಎಷ್ಟು ಸಂಭ್ರಮ ಪಡ್ತೋ. ನನಗಂತೂ ಹೇಳಲಾರೆ ಆನಂದ. ಆ ಮಗು ಗೆಲ್ತೋ ಇಲ್ವೋ, ನಾನು ಗೆದ್ದು ಬಿಟ್ಟೆ. 4 ಜನ, ನನಗೇನು ಇಡೀ ಪ್ರಪಂಚವನ್ನು ಉದ್ಧಾರಕ ಮಾಡಿಬಿಡ್ತಾನೆ, ಇಡೀ ಪ್ರಪಂಚವನ್ನ ಈ ತರ ಕಾಕ್ರೋಚ್ ಪಾರ್ಟಿ ತರ ಬಸ್ ನಿಲ್ಲಿಸ್ಬಿಡ್ತೇನೆ, ಅದೆಲ್ಲ ಪೋಳು. ಲೈಕ್ ದಿಸ್ ಇಟ್ ಕಮ್ಸ್ ಅಂಡ್ ಇಟ್ ಗೋಸ್. ಆಧ್ಯಾತ್ಮಿಕತೆಯೇ ಅತ್ಯಂತ ಪರಮೋನ್ನತ ವಿದ್ಯೆ ಅಂತ ನನ್ನ ಗುರುಗಳು ಹೇಳ್ಕೊಟ್ಟಿರು. ಎಲ್ಲದಕ್ಕಿಂತಲೂ ದೊಡ್ಡ ವಿದ್ಯೆ ಆತ್ಮವಿದ್ಯೆ. ಅಲ್ಲಿ ತೃಪ್ತಿ ಪಡಬೇಕು. ಆ ಮಗುಗೆ ಅದನ್ನೇ ಹೇಳಿದೆ. ಏನಾಯ್ತು, MS ರಾಮಯ್ಯ ಅವರು ಎಲ್ಲೋ ಇದ್ದವ್ರು, ಅವರು ಒಂದು ಸಣ್ಣ ಕೂಲಿ ಕೆಲಸ, ಕನ್ಸ್ಟ್ರಕ್ಷನ್ ಕೆಲಸದಲ್ಲಿ ಇದ್ದವರು, ದೊಡ್ಡ ಮೆಡಿಕಲ್ ಸಾಮ್ರಾಜ್ಯ ಕಟ್ಟಿದ್ದಾರೆ. ದಯಾನಂದ ಸಾಗರ್ ಇನ್ಸ್ಟಿಟ್ಯೂಷನ್ಸ್ ನೋಡಮ್ಮ, ಒಂದೊಂದು ಹೇಳ್ತಾ ಹೋದೆ. ಹಂಗೆಲ್ಲ ಮಾಡ್ಕೋಬೇಡಮ್ಮ, ನೋಡೋಣ, ದೈವ ಕಟ್ಟು, ಅದ್ರ ಜೊತೆನಲ್ಲಿ ಈ ಥರದ್ದು ನೀನು ಡಾಕ್ಟರ್ ಆಗ್ಬೇಕಲ್ವಾ, ತಗೋ. ಗುರು ವಕ್ರ ಇರೋದನ್ನ ವಕ್ರವಾದಂತ ಒಂದು ವಿದ್ಯೆ ಆಗಬೇಕು. ಕೇತು ಚಂದ್ರ ಮೂಲ ನಕ್ಷತ್ರದಲ್ಲಿ ಗುರು ಜೊತೆಲಿದ್ದಾನೆ. ಬ್ಯೂಟಿಫುಲ್. ಹ್ಯೂಮನ್ ಸೈಕಾಲಜಿ ಮಾಡು. ಕೇತು ಈಸ್ ಪಾರಮಾರ್ಥಿಕತೆ. ನನ್ನಂಥವರಿಗೆ ಧೈರ್ಯ ಹೇಳೋ, ಗೈಡೆನ್ಸ್ ಮಾಡೋ ಜಾತಕ ಕಣೋ. ನನ್ನ ಮಾತು ಕೇಳೋ, ನನ್ನಮ್ಮ ಇಷ್ಟು ಅಳಬೇಡ. ತಂದೆ ತಾಯಿಗೆ ಹೇಳಿದೆ, ನೋಡಿ ತಲೆ ಕೆಡ್ಸಿಟ್ಬಿಟ್ಟಿದ್ದೀರಿ, ಆಗಲಿಲ್ಲ ಅಂದಿದ್ದೆ ಮಕ್ಕಳು ಬ್ರೇಕ್ ಡೌನ್ ಆಗ್ತಿದ್ದಾರೆ. ರಾಹು ಪ್ರಭಾವ, ನಮ್ಗೆ ಸಿಗ್ಲಿಲ್ಲ, ನಮ್ಗಿದೇ ಬೇಕು, ಅವ್ರ ಹಾಗೆಯೇ. ನಾವು ಅವರ ಕಡೆ ಜೊತೆಲಿಲ್ಲ, ಅವ್ರ ಜೊತೆಲಿ ಮಾತಾಡ್ತಿಲ್ಲ, ಅವ್ರ ಜೊತೆಲಿ ಹೇಳ್ತಿಲ್ಲ. ಮೊನ್ನೆ ಕೂಡ ಒಬ್ಬ MSc ಪ್ರೊಫೆಸರ್ ಸೂಸೈಡ್ ಟ್ರೈ ಮಾಡಿದ್ದಾನೆ, ಮೂರ್ಖ. MSc ಪ್ರೊಫೆಸರ್ ಅಲ್ಲೆಲ್ಲೋ ಒಂದು ಸಣ್ಣ ವಿಚಾರ ಕುಯ್ದುಕೊಂಡ್ಬಿಟ್ಟಿದ್ದಾನೆ. ಶಿವ ತಂದೆಯು ದೊಡ್ಡದಾಗಿ ಪ್ರೊಫೆಸರ್ ಇನ್ಸ್ಟಿಟ್ಯೂಷನ್ ಕಟ್ಕೊಂಡಿದ್ದಾನೆ. ಮಗ ಇಲ್ಲಿ ಒದ್ದಾಡ್ತಿದ್ರೆ ಓಡಿ ಬಂದು ಮಗನನ್ನ ಕಾಪಾಡೋದು ಬಿಟ್ಬಿಟ್ಟು ಯಾರಿಗೋ ಫೋನ್ ಮಾಡ್ತಾನೆ, ಮೂರ್ಖ ತಂದೆ. ಹೇಳಿದೆ, ಇದು ಲೋಕ. ಮಕ್ಕಳ ಮೇಲೆ ಗಮನ ಕೊಡ್ತಿದ್ದಕ್ಕೆ ಅಷ್ಟು ದೊಡ್ಡ ಪ್ರೊಫೆಸರು ಅಲ್ಲಿ ಬಯಸ್ತಿದ್ದಾನೆ. 29-30 ವರ್ಷ ಆಗ್ಬಿಟ್ಟಿದೆ, ಮದುವೆ ಆಗಿಲ್ಲ, ಅಲ್ಲಿ ಹೇಳ್ಕೊಳಕ್ ಯಾರು ಇಲ್ಲ, ಹಂಚ್ಕೊಳಕ್ ಯಾರು ಇಲ್ಲ, ಭಾವನೆಗಳಿಗೆ ಯಾರು ಇಲ್ಲ. ಎಲ್ರಿಗೂ ಧೈರ್ಯ ಹೇಳೋ, ವಿದ್ಯೆ ಕಲಿಸೋ ಆ ಗುರು ಎಲ್ಲೋ ಒಳಗಡೆ. ಅದಕ್ಕೆ ಸೂಕ್ಷ್ಮ ಗಮನ ಇಲ್ಲ. ತಂದೆ ತಾಯಿಯಾಗಿ ನಿಮ್ ದುಡ್ಡು ತಗೊಂಡು ಹೋಗ್ಬಿಟ್ಟು ಹಾಕಿ ಒಂದ್ ಇದ್ರ ಮೇಲೆ ಪೋಣಿಸ್ಬಿಡಿ. ಏನು ಮಾಡ್ತಿದ್ದೀರಿ ಮಕ್ಕಳ ಜೊತೆಲಿರಿ. ನಿಮ್ಮ ಆಸೆ ಹಾಕಿ ಓಡಬೇಡಿ. ಮಕ್ಕಳಿಗಿಂತಲ್ಲ ಈಗ ಯಾರಾದರೂ ಒಬ್ಬರು, ಇವತ್ತು ನನ್ನ ಮನೆ ಏನಾದ್ರೂ ಗೆದ್ದಿದೆ, ಒಂದಷ್ಟು ಏನಾದ್ರೂ ನಿಮ್ಮ ಮುಂದ್ಗಡೆ ಮಗುವಾಗಿ ನಾನು ಮಾತಾಡ್ತಿದ್ದೇನೆ ಅಂದ್ರೆ ನನಗೆ ತಾಯಿಯಾಗಿ ನನ್ನ ಧರ್ಮಪತ್ನಿ ಎಲ್ಲ ನೋಡ್ಕೋತಾಳೆ. ನನಗೆ ಯಾವುದೇ ಭಾರ ಹಾಕೋಲ್ಲ, ಹೇಳಲ್ಲ. ಇನ್ನೊಂದು ಮೊನ್ನೆ ಕೂಡ ತಂದೆಯ ವಾರ್ಷಿಕೋತ್ಸವ ಆಯ್ತು, ಎಲ್ಲ ನಿಭಾಯಿಸಿತ್ತು ಆ ಮಗು. ಹೋದೆ ನನ್ನ ಪಾಡಿಗೆ, ನಿಂತು ಮಾಡಿಕೊಂಡು ಶಿವ ಅಂತ ಬಂದಿತ್ತು. ಆಕೆ ಇಲ್ಲ ಈ ಮಗು ಕೂಡ ಎರಡನೇ ಅಮ್ಮ, ಎರಡೆರಡು ಅಮ್ಮಂದ್ರು ಅಂತ ಹೇಳ್ತಿರ್ತಾನೆ. ದಯಮಾಡಿ ಓಡೋ ರಭಸದಲ್ಲಿ ಇದು ಯಾವುದು, ಈ ರಾಹುವಿನ ಪ್ರಭಾವ ಇದೆಲ್ಲ ನಡೀತಿದೆ ಮಕ್ಕಳ. ಇದೆಲ್ಲ ವೆರಿ 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 ಕೇರ್ಫುಲ್. ನೋಡಿ, ಪಾಕಿಸ್ತಾನದಲ್ಲಿ ಕುಜ ಕೇತು ಸಾರ ಮೇಷದಲ್ಲಿ ಕುಳಿತಿದ್ದಾನೆ, ರಾಹು ಉಲ್ಟಾ ನೋಡೋದು. ಆಯ್ತಾ? ಆ ನೋಡುವಂತ ಭಾವ ಅಲ್ಲಿ ನೋಡಿ ಧನಸ್ಸು, ಕುಜ ನೋಡೋದು ನೋಡಿ ಅಲ್ಲಿ ಆ ಕೇತುವಿನ ಮೂಲ ತ್ರಿಕೋಣಕ್ಕೆ ಒಳಗಾಗಿದ್ದಾನೆ. ರಾಹುವನ್ನ ಎಳ್ಕೊಂಡು ಕಡಿಮೆ ಅಂದ್ರು ಅಲ್ಲೊಂದು 23-25 ಜನ ಡೂಮ್ ಡಮರ್. ನೀನ್ ಮಾಡಿದ್ರು ಯಾರಿಗೋ ಬಾಂಬ್ ಇಡಕ್ ಕಲಿಸ್ತಿದ್ದಲ್ಲ, ನಿನ್ನವ್ರಿಗೆ ಅದೇ ಆಗೋತು. ಯಾರನ್ನೋ ಕೆಡಿಸಬೇಕು ಅಂತ ಅಂದುಕೊಳ್ಳತಕ್ಕಂಥವರನ್ನ ಬಿಡುತ್ತಾ ಪ್ರಕೃತಿ. ಯೋಚನೆ ಮಾಡಿ, ಇನ್ನೊಬ್ಬನ ಕೆಡಿಸಿ ಬದುಕ್ತೇನೆ ಅಂತ. ರಾಹು ಅದೇ ಮಕ್ಕಳೇ, ಯಾರಾದ್ರೂ ಅಳಗೋಳು. ಹಿಂಗೆ ಇವತ್ತು ನಾನು ಹೇಳಿದ್ದೆ ಹಿಂದೆ, ಎಲ್ರೂ ಚೆನ್ನಾಗಿರ್ಬೇಕು ಗುರುಗಳೇ, ಒಳಗಡೆ ಏನ್ ಗೊತ್ತಾ, ಅದು ನಾನೊಬ್ಬನೇ ಆಗಿರಬೇಕು ಗುರುಗಳೇ. ಇದು ಜಾಸ್ತಿ ಆಗ್ಬಿಟ್ಟಿದೆ. ಏನ್ 30,000 ರೂಪಾಯಿ ಶರ್ಟ್ ಹಾಕೋದು, 3,000 ರೂಪಾಯಿ ಶರ್ಟ್ ಹಾಕೋದು, 300 ರೂಪಾಯಿ ಶರ್ಟ್ ಹಾಕೋದು, ಮಾನ ಮುಚ್ಚೋಕೆ. 30,000 ರೂಪಾಯಿ ಶರ್ಟ್ ಹಾಕ್ಬಿಟ್ರೆ ಕೆಲವರು ಹೇಳ್ಕೊತಾರೆ ಹಿಂಗೆ ಅಂತ. ಅದು ಅವರು ನೋಡಪ್ಪ, ಇವರು ಹಾಕೊಂಡಿರೋ ಶರ್ಟ್ ಇಷ್ಟಂತೆ, ಬಿಡಿ ಅವ್ರ ಕಥೆಗಳು ಬೇರೆ. ಶುಕ್ರ ರಾಹು ಸಂಧಿ, ಯಾವುದೇ ಫಿಲ್ಮ್ ಸ್ಟಾರು 99% ಅಷ್ಟು ದೊಡ್ಡ ಹೆಸರು, ಕೀರ್ತಿ, ಪ್ರತಿಷ್ಠೆ ಇದೆಲ್ಲ ಕೊಟ್ಟಿರೋದು ಅವ್ರ ಸಂಸಾರಗಳು ಚೆನ್ನಾಗಿದೆಯಾ ಅಂತ ನೋಡಿ. ಬಿಲ್ ಗೇಟ್ಸ್ ಸಂಸಾರ ಇದೆಯಾ, ಜೆಫ್ ಬೇಜೋಸ್ ಅಮೆಜಾನ್ ಅಂತೀವಲ್ಲ ಹೆಂಗಿದೆ ಅಂತ ನೋಡಿ. ಇವೆಲ್ಲ ಸುಮ್ಮನೆ ಅಲ್ಲ, ಟಾಟಾ ಎಂಪೈರ್. ತುಂಬಾ ಲೆಕ್ಕಗಳಿದಾವೆ ಮಕ್ಕಳು. ದಯಮಾಡಿ ಇಂಥ ಒಂದು ಬಾಹ್ಯ ಆಸೆಗಳು ಉನ್ಮಾದಕ್ಕೆ ಎಳ್ಕೊಂಡು ಹೋಗ್ಬಿಡ್ತದೆ. 100% ಗುರು June 2ಗೆ ಮೂವ್ಮೆಂಟ್ ಆಗ್ತಿದ್ದಾನೆ. ನನಗೆ ಅತಿಸಾರ ಯೋಗದ ಒಂದು ಚಿಂತೆ ಆದರೆ ರಾಹು ಒಬ್ಬನೇ ಎಲ್ಲರಿಂದ ಬಿಡುಗಡೆ ಆಗ್ತಾನೆ ಅನ್ನೋ ಒಂದು ಭಯ.
ಅದು ಕುಂಭದಲ್ಲಿ ಮೂಲ ತ್ರಿಕೋಣ ತನ್ನ ಸ್ವಕ್ಷೇತ್ರ ಬಲವಾಗಿ ಅವನು ನಿಂತ್ಕೋತಾನೆ. ಮುಂದ್ಗಡೆ ಶನಿ, ಅದರ ಮುಂದ್ಗಡೆ ಕುಜ. ಯಮ 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 ಯಮ. ಏನು ಕೊಲೆಗಳು, ಸುಲಿಗೆಗಳು, ದರೋಡೆಗಳು, ಬೆಂಕಿಗಳು, ಉನ್ಮತ್ತತೆಗಳು, ನೀರಿನ ಆ ಒಂದು ಗೊಂದಲಗಳು, ಇವುಗಳೆಲ್ಲ ತಂದಿಟ್ಟು ಬಿಡ್ತಾನೆ ಅನ್ನತಕ್ಕಂಥ ಒಂದು ಭಾವ. ಜಾಗ್ರತೆ ಮಕ್ಕಳ, ಜಾಗ್ರತೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತೆಗ್ತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಶನಿಯ ಒಂದು ಗೋಚಾರ ಫಲ, ಅದರಲ್ಲೂ ವಿಶೇಷವಾಗಿ ಬುಧನ ನಕ್ಷತ್ರದಲ್ಲಿ ನಡೀತಿರತಕ್ಕಂಥದ್ದು ರೇವತಿ ನಕ್ಷತ್ರ ಗೋಚಾರ ಫಲ. ವೃಶ್ಚಿಕ ರಾಶಿ ಸ್ವಲ್ಪ ನಿಮಗೊಂದು ವಿಪರೀತ ರಾಜಯೋಗವನ್ನು ತಂದುಕೊಡುತ್ತದೆ. ದಟ್ ಇಸ್ ಬ್ಯೂಟಿಫುಲ್. ಈ ಒಂದು ಸಾರದಲ್ಲಿ ನಡೀತಿರ್ಬೇಕಾದ್ರೆ ಶನಿ ನೋಡಿ, ಬುಧನ ಮನೆ, ಬುಧನ ಸಾಂಗತ್ಯ ಪಂಚಮದಲ್ಲಿ, ಅಷ್ಟಮಾಧಿಪತಿ ಶನಿಯ ಸಾರದಲ್ಲಿ ಶನಿ ಬುಧನ ಸಾರದಲ್ಲಿ ಕುಳಿತಿರೋದ್ರಿಂದ ಖಂಡಿತ ಸಮ್ ಅನ್ಎಕ್ಸ್ಪೆಕ್ಟೆಡ್ ಪೇನ್ಸ್ ವಿಲ್ ಬಿ ದ ಲಾಸಸ್ ಅಂತ ಹೇಳ್ತಾರೆ. ಗೌರವಕ್ಕೆ, ಮಕ್ಕಳಿಂದಲೇ, ಹಿರಿಯರಿಂದಲೇ, ನಿಮ್ಮ ಮನೆಯಲ್ಲಿ ಅಲ್ಲೊಂದು ಪಂಚಮ ಶನಿ ಅಂದ್ರೆ ಕಳ್ತನ. ನಿಮ್ಮ ಗೌರವ ಕಳ್ತನ, ನಿಮ್ಮ ಹೆಸರು ಕಳ್ತನ, ನಿಮ್ಮ ಆರೋಗ್ಯ ಕಳ್ತನ, ಮಕ್ಕಳ ಜವಾಬ್ದಾರಿ. ನೀವು ಹೇಳಿದ ಮಕ್ಕಳು ನಿಮ್ಮ ಮಾತು ಕೇಳಲ್ಲ, ವಿಪರೀತವಾಗಿ ಆಡ್ತಕ್ಕಂಥದ್ದಾಗುತ್ತೆ ವೃಶ್ಚಿಕ ರಾಶಿಗೆ. ಅದೊಂದು ನಡೆಯುತ್ತೆ. ಬಟ್ ಲಾಭಾಧಿಪತಿಯ ಸಾರದಲ್ಲೂ ಇರೋದ್ರಿಂದ ಹಿಡ್ಕೊಂಡಿರೋ ಕ್ಲಚಸ್ ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ. ಒಂದು ಈ ಕೊಕ್ಕರೆಗಳ ಒಂದು ಕೊಳ, ಬರಗಾಲ ಬರುವಂಥ ಸಮಯ. ಅಲ್ಲಿ ಆ ಕೊಳದಲ್ಲಿ ಈ ಏಡಿಗಳು ಹಾಗೂ ಕೊಕ್ಕರೆ ಗೆಳತನ. ಈ ಬರಗಾಲ ಸಂದರ್ಭದಲ್ಲಿ ಒಂದು ಕೊಕ್ಕರೆಗೂ ಒಂದು ಏಡಿಗೂ ತುಂಬ ಒಂದು ಗೆಳತನ ಬಂದ್ಬಿಟ್ಟಿರುತ್ತೆ. ಅದು ಹೇಳುತ್ತೆ, ನನ್ನನ್ನು ಎಲ್ಲಾದ್ರೂ ಕಾಪಾಡ್ಕೊಂಡು ಕರ್ಕೊಂಡು ಹೋಗು ಅಂತ. ಎಲ್ಲ ಕೊಕ್ಕರೆಗಳು ದಿನ ಒಂದೊಂದು. ಸೊ ಕೊಕ್ಕರೆ ಕರ್ಕೊಂಡು ಹೋಗ್ತಿದ್ರೆ ಹೆಂಗ್ ಕರ್ಕೊಂಡು ಹೋಗೋದಂದ್ರೆ ಕುತ್ತಿಗೆಗೆ ಹಿಂಗೆ ಇಟ್ಕೊಂಡಿರ್ತೀನಿ, ಕರ್ಕೊಂಡು ಹೋಗು ಅಂತ. ಒಂದು ಪ್ರದೇಶಕ್ಕೆ ಬರ್ತಿದ್ದ ಹಾಗೆಯೇ ಏಡಿ ಏನ್ ಮಾಡೋದಂತೆ, ಅದು ಕೊಕ್ಕರೆನ ಕತ್ತರಿಸ್ಬಿಡೋದಂತೆ ಇಳಿಯೋ ಟೈಮ್ನಲ್ಲಿ. ಒದ್ದಾಡಿ ಅದು ಬಿದ್ದೋದಾಗ ಅದು ತಿಂದುಬಿಟ್ಟು ಆರಾಮ್ಸೆ ಈ ರೀತಿ. ಒಮ್ಮೆ ಇದೇ ರೀತಿ ಮಾಡ್ತಾ ಬರ್ತಾ ಒಂದು ಕೊಕ್ಕರೆಗೆ ಹಿಡ್ಕೊಬಿಟ್ಟಿತ್ತಂತೆ. ಕರ್ಕೊಂಡು ಹೋಗೋಣ ಪಾಪ, ಇದೇನೋ ನೋವು ಅಂತ ಹೇಳ್ತಿದ್ದಾನಲ್ಲ ಅಂತ ಹೇಳ್ಬಿಟ್ಟು. ತುಂಬಾ ಅದ್ಭುತವಾದಂಥ ಪಂಚತಂತ್ರ ಕಥೆ ಇದು. ನಿಮ್ಗೆ ಗೊತ್ತಾ? ಅದು ಕೆಳಗಡೆ ನೋಡುತ್ತಂತೆ ಕೊಕ್ಕರೆ, ಏನು ಬರೀ ಮೂಳೆಗಳು, ರೆಕ್ಕೆಗಳು. ಗೊತ್ತಾಯ್ತು ಏನೋ ಸೂಕ್ಷ್ಮ ನಡೀತಿದೆ ಅಂತ. ಏನಿದು ಕೆಳಗಡೆ ಹಿಂಗೆಲ್ಲ ಬಿದ್ದಿದೆ ಅಂದ್ರೆ, ನಿನಗೆ ಗೊತ್ತಾ ನಾನು ಎಂಥವನು ಅಂತ ಹೇಳ್ಬಿಟ್ಟು ನಾನು ಈ ಥರ ಮಾಡ್ತಿದ್ದೆ ಅಂತ. ಹೌದಾ? ಅಯ್ಯೋ ನೀನು ಗ್ರೇಟ್ ಕಣೋ, ನಿನ್ಗೆ ಚಪ್ಪಾಳೆ ತಟ್ಟಬೇಕು, ನೀನು ಗ್ರೇಟೆಸ್ಟ್ ಪರ್ಸನ್ ಅಂತ ಹೇಳಿದ್ರೆ ಖುಷಿಯಿಂದ ನಕ್ಬಿಟ್ಟು ನೀನು ಚಪ್ಪಾಳೆ ತಟ್ಟಕ್ಕೆ ಹೋಯ್ತು ಅಂತ ಹೇಳಿ ಬಿಚ್ಕೊಂಡಿತ್ತಲ್ಲ, ಮೇಲಿಂದ ಬಿದ್ದು ಬಂಡೆ ಮೇಲೆ ಬಿದ್ದು ಪುಡಿ ಪುಡಿ ಆಯ್ತು. ಆ ಥರದೊಂದು ವಿಪರೀತ ರಾಜಯೋಗ ನಡೀತಕ್ಕಂಥದ್ದಾಗುತ್ತೆ. ತೊಂದರೆಗಳಿದೆ, ಬಟ್ ಯು ವಿಲ್ ಕಮ್ ಔಟ್.
ಬ್ಯೂಟಿಫುಲ್ ಆಗಿ ಹೊರಗಡೆ ಬರ್ಲಿಕ್ಕಾಗುತ್ತೆ. ಯಾಕಂದ್ರೆ ಬುಧ ನೋಡಿ ನಿಮ್ಗೆ ವಿಶೇಷವಾಗಿ ಕೃತಿಕಾ ನಕ್ಷತ್ರ ಸಾರದಲ್ಲಿದ್ದಾನೆ. ಸೊ ದಶಮಾಧಿಪತಿ ಸಾರ. ಸೊ ವೃತ್ತಿಯಲ್ಲೊಂದು ಅದ್ಭುತ. ಗುರು ಬೇರೆ ನಿಮ್ಗೆ 2ನೇ ತಾರೀಕು ಮೂವ್ ಆಗ್ತಾನೆ. ಇವ್ ಆಸ್ಪೆಕ್ಟ್ ದಟ್ ಶನಿ, ಬುಧನ ಸಾರ ಫ್ಯಾಂಟಾಸ್ಟಿಕ್. ಪಂಚಮವನ್ನ ಗುರು ನೋಡಿದಾಗ ಬುಧನ ರೂಪದಲ್ಲಿರುವ ಶನಿಯನ್ನ, ಪಂಚಮದಲ್ಲಿ ಶನಿ ಇದ್ರೆ ಮಕ್ಕಳ ದೋಷ ಅಂತ ಹೇಳ್ತವೆ. ಬಟ್ ಬುಧನ್ ಸಾರ ಇರೋದ್ರಿಂದ ಗುರು ದೃಷ್ಟಿ ನೋಡೋದ್ರಿಂದ IVF ಟ್ರೀಟ್ಮೆಂಟ್, ಈ ರೀತಿಯ ಮಕ್ಕಳು ಮಾಡಿಕೊಳ್ಳುವ ಒಂದು ಪ್ರಯತ್ನದಲ್ಲಿರುವವರಿಗೆ ಯಶಸ್ಸೊಂದುಂಟು. ಗುರುವಿನ ಪೂರ್ಣ ಸಾಕ್ಷಾತ್ಕಾರ ಆಗುತ್ತೆ, ಮಕ್ಕಳ ಏಳಿಗೆ ಆಗುತ್ತೆ. ತುಂಬ ವರ್ಷಗಳ ನಂತರ 20 ವರ್ಷ, 25 ವರ್ಷ, 15 ವರ್ಷ ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯ ಅಂತ ಹೇಳ್ತೀವಲ್ವಾ, ವಯಸ್ಸಾದಾಗ ಮಕ್ಕಳಾದರು ಅನ್ನತಕ್ಕಂಥದ್ದು ಕೇಳ್ತಿರ್ತೀವಲ್ವಾ, ಅಂಥವರಿಗೆ ಒಂದು ಸುಯೋಗ ಆಗತಕ್ಕಂಥದ್ದಾಗುತ್ತೆ. ಶನಿ ಬುಧನ್ ಸಾರ ಲಾಭವನ್ನ ನೋಡ್ತಿದ್ದಾನೆ ಪಂಚಮ ಸ್ಥಾನದಲ್ಲಿ. ಅವನನ್ನ ಕುಟುಂಬಕಾರಕ ಪಂಚಮಾಧಿಪತಿಯ ಭಾವಾಧಿಪತಿ ನಿಮಗೆ ಪಂಚಮಕ್ಕೆ ಬರ್ತಾನೆ ಗುರು. ಅಲ್ಲಿಂದ ಅದೇ ಭಾವವನ್ನೇ ತನ್ನ ಮನೆಯನ್ನೇ ನೋಡೋದ್ರಿಂದ ಅಲ್ಲೊಂದು ಆ ಶನಿಯ ಪೂರ್ಣ ದೋಷವನ್ನ ತೆಗೆದು, ಇಷ್ಟು ದಿನ ಆ ಪಂಚಮ ಶನಿ ಭಾರ ಇತ್ತಲ್ಲ, ಒಬ್ಬ ದುರ್ಯೋಧನ ಬಂದು ಆಲಿಂಗನ ಮಾಡಿಕೊಂಡಾಗೆ ಕರ್ಣನಿಗೆ, ದ್ರೋಣಾಚಾರ್ಯರಿಗೆ ಭೀಷ್ಮಾಚಾರ್ಯರು ತಬ್ಬಿಕೊಂಡ ಹಾಗೆ, ಭೀಷ್ಮಾಚಾರ್ಯರಿಗೆ ಪರಶುರಾಮಾಚಾರ್ಯರು ಸಿಕ್ಕಿ ಮಹಾವಿದ್ಯೆಗಳನ್ನ ಸಂಕಲ್ಪವಾಗಿ ಕೊಟ್ಟ ಹಾಗೆ, ಅರ್ಜುನನಿಗೆ ಕೃಷ್ಣರು ಬಂದು ಆ ಪಾಂಡವರಿಗೆ ಬಂದು ಕಾವಲಾಗಿ ನಿಂತುಕೊಳ್ಳುವ ಹಾಗೆ ಗುರು ಒಂದು ಬದಲಾವಣೆ ತುಂಬಾ ಅದ್ಭುತ ಕೊಡ್ತಕ್ಕಂಥದ್ದಾಗುತ್ತೆ. ಹೆಸರು, ಕೀರ್ತಿ, ದುಡ್ಡು, ಲೇವಾದೇವಿ, ಫೈನಾನ್ಸು, ಬ್ಯೂಟಿಫುಲ್ ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ವ್ಯವಸ್ಥೆ, ಗೌರವ ನಿಮ್ಮನೆಗೆ ಹುಡ್ಕೊಂಡು ಬರ್ತಕ್ಕಂಥ ಒಂದು ಭಾವವನ್ನ ನೋಡ್ತಕ್ಕಂಥ ಒಂದು ಚೈತನ್ಯ ನೆಮ್ಮದಾಗ್ತಕ್ಕಂಥದ್ದಾಗುತ್ತೆ. ಫ್ಯಾಂಟಾಸ್ಟಿಕ್. ಏನು ಯೋಚನೆ ಮಾಡಬೇಡಿ, ಚೆನ್ನಾಗಿದೆ. ಜರ್ನಿ ಇಸ್ ವೆರಿ ಗುಡ್. ಸ್ವಲ್ಪ ಬುಧನ ಭಾವ ಆರೋಗ್ಯದ ಕಡೆ ನೋಡ್ಕೊಳ್ಳಿ. ಕಿವಿ ಸಮಸ್ಯೆ ಸ್ವಲ್ಪ ಆಗೋದು, ನರ್ವಸ್ ಸಮಸ್ಯೆ ಸ್ವಲ್ಪ ಆಗೋದು, ವರ್ಟಿಗೋ ಸಮಸ್ಯೆ ಸ್ವಲ್ಪ ಆಗ್ತಕ್ಕಂಥದ್ದು, ಫ್ರೋಸನ್ ಶೋಲ್ಡರ್ ತರ ಸ್ವಲ್ಪ ಆಗೋದು. ಯಾಕಂದ್ರೆ ಬುಧನ ಸಾರದಲ್ಲಿ ಮೀನದಲ್ಲಿ ಶನಿ ಇರೋದು. ಬುಧ ನರ್ವಸ್ ಕಾರಕ, ಸ್ಕಿನ್ ಕಾರಕ, ಅಲರ್ಜಿ ಕಾರಕ. ಪಂಚಮ ಶನಿ ಅಲ್ವಾ, ಚೆನ್ನಾಗಿ ತಿಂತೀರಿ, ಹುಳಿ ಉಪ್ಪು ಖಾರ ಸಿಕ್ಕಾಬಟ್ಟೆ ತಿಂತಕ್ಕಂಥದ್ದು, ಬಾಯಿ ಕಂಟ್ರೋಲ್ ಇರೋಲ್ಲ. ಸೊ ದಟ್ ಈಸ್ ದ ರೀಸನ್ 100% ಗುಂಡಾಗ್ಬಿಡ್ತೀರಿ ವೃಶ್ಚಿಕ ರಾಶಿ. ಅದನ್ನು ನೋಡ್ಕೊಳ್ಳಿ. ಸೂರ್ಯನ ಸಾರದಲ್ಲಿ ಬುಧ ಆ ಒಂದು ವಿಶೇಷವಾಗಿ ವೃಷಭದಲ್ಲಿರೋದ್ರಿಂದ ಸ್ವಲ್ಪ ಹೃದಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಿದ್ರೆ, ಕೊಲೆಸ್ಟ್ರಾಲು, BP ಇವುಗಳ ಕಡೆ ಒಂದು ಸಣ್ಣ ಗಮನ ಕೊಡ್ತಕ್ಕಂಥದ್ದು ಮಾಡಿ. ಸಿಕ್ಕಾಬಟ್ಟೆ ತುಂಟ್ರಾಗ್ಬಿಡ್ತೀರಿ ಸ್ವಲ್ಪ. ಸಿಕ್ಕಾಬಟ್ಟೆ ಆ ಅಲಂಕಾರ, ವನಪು, ವಯ್ಯಾರ. ಕೆಲವರಂತೂ ವೃಶ್ಚಿಕ ರಾಶಿಯ ತುಂಟಾಟಿಕೆ ಜಾಸ್ತಿ ಮಾಡ್ತಕ್ಕಂಥದ್ದಾಗುತ್ತೆ. ನನ್ಗೆ ಅದು ಒಂದ್ ಸ್ವಲ್ಪ ತಲೆ ಕೆಡಿಸ್ತಿರ್ತಕ್ಕಂಥದ್ದು. ಸ್ವಲ್ಪ ಭೂಮಿಯ ಒಂದು ವ್ಯವಹಾರಗಳು ದುಡುಕಬೇಡಿ. ಅಲ್ಲೊಂದು ಅದೇ ಕಿರಿಕಿರಿ. ಪೂರ್ವಾರ್ಜಿತ ಒಂದು ಪಿತ್ರಾರ್ಜಿತ ಆಸ್ತಿ ಒಂದು ನಿಮ್ಮ ಕಡೆಗೆ ಬರತಕ್ಕಂಥ ಒಂದು ಸುಯೋಗವಿದೆ. ವಿಶೇಷವಾಗಿ ಪೂರ್ವಾರ್ಜಿತ ಆಸ್ತಿ, ಏನು ವರಿ ಮಾಡ್ಬೇಡಿ. ಸೋದರರಿಗೆ ಒಂದ್ ಸ್ವಲ್ಪ ತೊಂದರೆ ಇರುತ್ತೆ. ಸೋದರ ಇಲ್ಲ ಸೋದರಿ ಅವರ ಜವಾಬ್ದಾರಿ. ಶನಿ ಬುಧನ್ ಸಾರದಲ್ಲಿರೋದ್ರಿಂದ ನೀವು ಅವರ ಜವಾಬ್ದಾರಿ ತಗೋಬೇಕು. ಮನೆಯಲ್ಲಿ ಅಲ್ಲಿ ನಿಮಗಿಂತಲೂ ವಯಸ್ಸಿನಲ್ಲಿ ಚಿಕ್ಕವರಿರ್ತಕ್ಕಂಥ ತಂಗಿ, ನಾದಿನಿ, ಊರುಗಿತ್ತಿ ಈ ಥರದಿರತಕ್ಕಂಥವರ ಜವಾಬ್ದಾರಿಗಳು ಬಂದು ನಿಲ್ಲತಕ್ಕಂಥದ್ದಾಗುತ್ತೆ. ಮಿಕ್ಕಂತ ಉದ್ಯೋಗ, ಸಂಪಾದನೆ ಅಷ್ಟೇ ಫ್ಲೋ ಇರುತ್ತೆ, ಅಷ್ಟೇ ಖರ್ಚು. ಮನೆ, ಗೌರವ, ಹೆಸರು, ಪಿತೃ ಕಾರ್ಯಗಳಾಗ್ತವೆ, ಪೂಜಾ ಕಾರ್ಯಗಳಾಗ್ತವೆ, ಪುಣ್ಯಕ್ಷೇತ್ರಗಳ ದರ್ಶನ ಆಗುತ್ತೆ, ಶ್ರೀನಿವಾಸರ ದರ್ಶನ ಎಲ್ಲ ಮಾಡ್ಕೊಂಡು ಬರ್ತಕ್ಕಂಥ ಸುಯೋಗ ಆಗತಕ್ಕಂಥ ಭಾವವಿದೆ ವೃಶ್ಚಿಕ ರಾಶಿಗೆ. ವಿಶೇಷವಾಗಿ ಹನುಮ, ಬಾಲಾಜಿ ಎರಡೂ ಇರತಕ್ಕಂಥ ಆಲಯಗಳಿಗೆ ಹೋಗಿ. ಹನುಮ, ಬಾಲಾಜಿ, ಹನುಮ ರಾಮ ಅಲ್ಲ, ಹನುಮ ಬಾಲಾಜಿ ಎರಡೂ ಇರತಕ್ಕಂಥ ಆಲಯಗಳಿಗೆ ದರ್ಶನ ವಿಶೇಷ ಆಯ್ತು. ಅಂದ್ರೆ ವೀರಭದ್ರ, ಶನಿ ಪಂಚಮದಲ್ಲಿರೋದಲ್ವಾ, ವೀರಭದ್ರ, ಕಾಳಭೈರವ, ಕಾಳಭೈರವಿ, ರುದ್ರಿ, ದುರ್ಗಿ, ಕಾಳಿ, ಭದ್ರಕಾಳಿ, ಇಂತಹ ಒಂದು ದುರ್ಗಾ ಸ್ವರೂಪವಾಗಿರತಕ್ಕಂಥ ಅಮ್ಮನವರ ಕ್ಷೇತ್ರಗಳಿಗೆ ಹೋಗ್ಬಿಟ್ಟು ಒಂದು ಪೂಜೆ, ಸಂಕಲ್ಪ ಮಾಡ್ಕೊಂಡು ಬರ್ತಕ್ಕಂಥದ್ದು ಮಾಡಿ ತುಂಬಾ ಅನುಕೂಲ ಆಗುತ್ತೆ. ಆ ಇರೋ ಹೊರೆ ಹೋಗುತ್ತೆ. ಬೆಟ್ಟ ಹತ್ತಿ ಹೋಗಿ ದರ್ಶನ ಮಾಡತಕ್ಕಂಥ ಕ್ಷೇತ್ರಗಳು ಮಹದೇಶ್ವರನ ಬೆಟ್ಟ, ತಿರುಮಲಗಿರಿ ಬೆಟ್ಟ, ಚಾಮುಂಡೇಶ್ವರಿ ಬೆಟ್ಟ, ಈ ತರ ಬೆಟ್ಟ ಹತ್ತಿ
ಅಲ್ಲೊಂದು ಕಷ್ಟ. ಪಂಚಮ ಶನಿ ಅಂದ್ರೆ ಭಾರ. ಸೊ ಆ ಭಾರ ಇಳಿಸ್ಕೋಬೇಕು ಅಂದ್ರೆ ಈ ತರದ ಬೆಟ್ಟ ಹತ್ತಬೇಕು. ಹಾಗೆ ಪಂಚಮ ಶನಿಯ ದೋಷ, ಶನಿ ಬಂದು ಗುರುವಿನ ಮನೆಯಲ್ಲಿ ಇರೋದ್ರಿಂದ ಪಿಪ್ಪಲ್ ಟ್ರೀ ಅಂತೀವಿ, ಅಶ್ವತ್ಥ ಗಿಡ, ಅರಳಿ ಗಿಡ, ಅದಕ್ಕೊಂದು ಪುಟ್ಟದಾಗಿ ಒಂದು ಪೂಜೆ ಸಂಕಲ್ಪ ಮಾಡತಕ್ಕಂಥದ್ದು ಮಾಡಿ, ಅಲ್ಲೊಂದು ಬೊಗಸೆ ಅವಲಕ್ಕಿ ಬೊಗಸೆ ಬೆಲ್ಲ ಸೇರಿಸಿ ತೊಗೊಂಡೋಗಿ ಹಾಕಿ ಬರ್ತಕ್ಕಂಥದ್ದು ಮಾಡಿ, ಒಂದು ಬಟ್ಲು ಹಾಲು ತೊಗೊಂಡೋಗಿ ಹಾಕಿ, ಅಲ್ಲೇ ನಾಗರಕಲ್ಲಿತ್ತು ಅಂದರೆ ಒಂದು ಪುಟ್ಟದಾಗಿ ಒಂದು ಬಟ್ಲು ಹಾಲು, ಸ್ವಲ್ಪ ಅರಿಶಿನ, ಕುಂಕುಮ, ಎಲೆ, ಅಡಿಕೆ, ಸ್ವಲ್ಪ ಬಿಡಿ ಹೂವು, ಒಂದು ಪಚ್ಚೆ ಕರ್ಪೂರ, ಇಷ್ಟನ್ನು ಸೇರಿಸಿ ತೊಗೊಂಡು ಹೋಗ್ಬಿಟ್ಟು ಆ ನಾಗರಕಲ್ಲಿಗೆ ಹಾಕಿ ಬರ್ತಕ್ಕಂಥದ್ದು ಮಾಡಿ. ತುಂಬ ವಿಷಯ. ಎಷ್ಟು ದಿನ ಅಂತೆಲ್ಲ ಮಾತಾಡಬೇಡಿ, ನೀವು ಮಾಡಿ. ನೀವು ಸುಮ್ಮನೆ ಒಂದು 48 ಶನಿವಾರ, 48 ದಿನ, ಒಂದು 108 ದಿನ, ಒಂದು 180 ದಿನ, ಒಂದು ಮಂಗಳವಾರ, ದಿನ ವಾರ ಪಕ್ಕಕ್ಕಿಡಿ. ಹೋಗಿ ನಿಮಗೆ ಆದಾಗೆಲ್ಲ ನಿಮ್ಮ ಮನಸ್ಸು ಯಾವಾಗೆಲ್ಲ ಪ್ರಫುಲ್ಲತೆಯಿಂದ ಇದೆಯೋ ಬೆಳಿಗ್ಗೆ ಸಂದರ್ಭದಲ್ಲಿ ಹೋಗಿ ಮಾಡ್ಕೊಂಡು ಬರ್ತಕ್ಕಂಥದ್ದು ಮಾಡಿ. ವಯಸ್ಸಾದವರಿಗೆ ಏನಾದರೂ ಹೂವು, ಹಣ್ಣು, ಫಲತಾಂಬೂಲ, ಪಾಯಸ, ಎಳ್ಳು ಬೆರೆಸಿದ ಯಾವುದೇ ಒಂದು ಪ್ರಸಾದ ಕೊಡ್ತಕ್ಕಂಥದ್ದು ಮಾಡಿ. ಎಳ್ಳು, ಹೆಸರು ಬೇಳೆ, ಬ್ಯೂಟಿಫುಲ್. ಶನಿ ಬುಧನ್ ಸಾರದಲ್ಲಿರೋದ್ರಿಂದ ಹೆಸರು ಬೇಳೆ ಹಾಕಿ, ಸ್ವಲ್ಪ ಎಳ್ಳು ಹಾಕಿ, ಬೆಲ್ಲ ಹಾಕಿ, ಕೊಬ್ಬರಿ ಹಾಕಿ ಮಾಡಿರತಕ್ಕಂಥ ಪಾಯಸವನ್ನ ತಗೊಂಡೋಗಿ ಕೊಡ್ತಕ್ಕಂಥದ್ದು ಮಾಡಿ. ತುಂಬ ವಿಶೇಷ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದು ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ಪೂರ್ವ ಪಾಲ್ಗುಣಿ ನಕ್ಷತ್ರ, ಶುಕ್ರ ನಕ್ಷತ್ರ, ವಿಶೇಷವಾಗಿ ಚಂದ್ರ ಶುಕ್ರನ್ ಸಾರದಲ್ಲಿದ್ದು ಶುಕ್ರ ರಾಹು ಸಾರ ಆರುದ್ರ ನಕ್ಷತ್ರದಲ್ಲಿದ್ದಾನೆ. ಮೇಷರಾಶಿ. ಚಂದ್ರ ಶುಕ್ರನ್ ಸಾರದಲ್ಲಿದ್ರು ಅಲ್ಲಿ ಕುಳಿತಿರೋದು ನೋಡಿ ಕೇತು ಜೊತೆಲಿ ಸೇರ್ಕೊಬಿಟ್ಟಿದ್ದಾನೆ. ಸೊ ಒಂಚೂರು ಸ್ತ್ರೀಯರಿಗೆ ಕುಟುಂಬದಲ್ಲಿ ಆರೋಗ್ಯ, ಶುಗರ್ ಸ್ಪೈಕ್ ಆಗೋದು, ಆರೋಗ್ಯದಲ್ಲಿ ದಿಢೀರಂತ ಎಳೆದಾಟಗಳಾಗ್ತಕ್ಕಂಥದ್ದು, ಅದೊಂದು ಸಣ್ಣ ಸಮಸ್ಯೆ. ತಾಯಿ ಕಡೆ ಗಮನ ಕೊಡಿ, ಪತ್ನಿ ಕಡೆ ಗಮನ ಕೊಡಿ, ಪತ್ನಿ ಕಡೆಯವರಿಗೆ, ಪತಿಯ ಕಡೆಯವರಿಗೆ ಒಂದು ಸಣ್ಣ ಗಮನ ಕೊಡ್ತಕ್ಕಂಥದ್ದು. PCOD ಸಮಸ್ಯೆ, PCOS ಇಂಥವರು ಸ್ವಲ್ಪ ಒಂದೊಳ್ಳೆ ಗೈನಿಕ್ ಹತ್ರ, ಆಯುರ್ವೇದ ತಜ್ಞರ ಹತ್ರ ತೋರಿಸ್ಕೊಳ್ತಕ್ಕಂಥದ್ದು ಮಾಡಿ. ಊಟ, ಬಟ್ಟೆ, ವ್ಯವಸ್ಥೆ, ಕೆಲಸ ಕಾರ್ಯಗಳಿಗೆ ತೊಂದರೆ ಇಲ್ಲ. ವೃಷಭ ರಾಶಿ. ರಾಶಿಯಾಧಿಪತಿ ಶುಕ್ರನ ಸಾರದಲ್ಲಿ ಚಂದ್ರ ಕುಳಿತಿರೋದು ಅತ್ಯದ್ಭುತ. ಶುಕ್ರ ಕೇತು ಸೇರಿದ್ರೆ ಲಕ್ಷ್ಮೀ ದೋಷ. ಸೊ ಬಂಗಾರದಲ್ಲಿ ಇನ್ವೆಸ್ಟ್ಮೆಂಟು, ಬೆಳ್ಳಿಲಿ ಇನ್ವೆಸ್ಟ್ಮೆಂಟು, ಮುತ್ತು ರತ್ನಗಳಲ್ಲಿ ಇನ್ವೆಸ್ಟ್ಮೆಂಟು, ಟ್ರಾವೆಲ್ ಡಿಪಾರ್ಟ್ಮೆಂಟು, ಎಂಟರ್ಟೈನ್ಮೆಂಟು ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ಸಿಕ್ಕಾಬಟ್ಟೆ ಹೇರಾಪೇರಿ ಆಗತಕ್ಕಂಥದ್ದು ಉಂಟು. ಸ್ವಲ್ಪ ಜಾಗರೂಕತೆಯಿಂದ ತುಂಬ ದೊಡ್ಡ ರಿಸ್ಕ್ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. ತುಂಬ ದೊಡ್ಡ ಹೈ ರಿಸ್ಕ್ ತಗೊಂಡು ಇನ್ವೆಸ್ಟ್ಮೆಂಟ್ ಬೇಡ, ಎಚ್ಚರಿಕೆ. ಈ ಒಂದು ಕನ್ಸಲ್ಟೆನ್ಸಿ ವೃತ್ತಿಗಳಲ್ಲಿ ಇರ್ತಕ್ಕಂಥವರಿಗೆ ಮಾಡಲಿಂಗು, ಎಡಿಟಿಂಗು, ಡಿಸೈನಿಂಗು, ಮೇಕಪ್ಪು, ಬ್ಯೂಟಿ ಪಾರ್ಲರು, ಫೋಟೋಗ್ರಫಿ ಅನುಕೂಲ. ಇನ್ನು ಮಿಥುನ ರಾಶಿ. ಶುಕ್ರ ನಿಮ್ಮನೇಲೇ ಇದ್ದಾನೆ, ಬ್ಯೂಟಿಫುಲ್. ಬಟ್ ಚಂದ್ರ 3ನೇ ಮನೆಯಲ್ಲಿ ಕೇತು ಜೊತೆ ಇರೋದ್ರಿಂದ ಒಂಚೂರು ಪತ್ನಿ, ಸಂಗಾತಿ, ಅಕ್ಕ, ತಂಗಿ, ನಾದಿನಿ ಇವರ ವಿಚಾರದಲ್ಲಿ ಒಂದು ಸ್ವಲ್ಪ ಹೊರೆ, ಎಳೆದಾಟ, ಕಮಿಟ್ಮೆಂಟ್ ಅನ್ನಿಸ್ತಕ್ಕಂಥದ್ದು ಮಾಡಿಸುತ್ತೆ. ಉದ್ಯೋಗಕ್ಕೆ ಸಂಬಂಧಪಟ್ಟಂಥದ್ದು ಏನು ತೊಂದರೆಗಳಿಲ್ಲ. ಒಂದು ಸಣ್ಣ ಕಾಂಡಿಮೆಂಟ್ಸು, ಜ್ಯೂಸ್ ಅಂಗಡಿ, ಹಣ್ಣು ಅಂಗಡಿ, ಅಡಿಗೆ ಕೆಲಸ ಮಾಡೋದು, ಮೆಸ್ ನಡೆಸ್ತಿರೋದು ಅನುಕೂಲ. ಕರ್ಕಾಟಕ ರಾಶಿ. ಶುಕ್ರ 12ನೇ ಮನೆಯಲ್ಲಿ, ರಾಹು ಸಾರ, ರಾಹು ಅಷ್ಟಮದಲ್ಲಿ. ಸೊ ಚಂದ್ರ ಕೇತು ಜೊತೆ. ಸೊ
ದುಡ್ಡು ನೀರಿನಂತೆ ಖರ್ಚಾಗತಕ್ಕಂಥ ಒಂದು ಭಾವ. ಓಡಾಟ, ಸುತ್ತಾಟ, ಎಳೆದಾಟ, ವ್ಯವಹಾರ, ಉದ್ಯೋಗ, ಈ ಥರದ್ದೊಂದಿರುತ್ತೆ. ನೀವು ದುಡಿಯೋದೇ, ಎತ್ತಿಡೋದು, ಖರ್ಚು ಮಾಡೋದು, ಇನ್ನೊಂದು ಇದಿರುತ್ತೆ. ತಾಯಿ ಕಡೆ ನೋಡ್ಕೊಳ್ಳಿ, ತಂದೆ ಕಡೆ ನೋಡ್ಕೊಳ್ಳಿ. ಮನಸ್ಸು ಇವತ್ತು ಒಂಚೂರು ಹುಳಿ ಆಗ್ತಕ್ಕಂಥದ್ದು. ಇನ್ಫೆಕ್ಷನ್ಗಳು ಸ್ವಲ್ಪ ಉಂಟು, ಗುಪ್ತ ಇನ್ಫೆಕ್ಷನ್ಸು, ಮರ್ಮಾಂಗ, ಜನನಾಂಗ, ಪೈಲ್ಸು, ಪಿಸ್ತುಲ, ಬಾಯಿ ಹುಣ್ಣು, ಯೂರಿನರಿ ಇನ್ಫೆಕ್ಷನ್, ಯೂಟ್ರಸ್ ಇನ್ಫೆಕ್ಷನ್ಸ್, ಲಿಟಲ್ ಕೇರ್ಫುಲ್. ಯಾಕಂದ್ರೆ ಶುಕ್ರ ಬಗಂಧರ ಕಾಯಿಲೆಗಳು ಅಂತ ಹೇಳ್ತೇವೆ, ಬಗ ಅನ್ನತಕ್ಕಂಥದ್ದು. ಅದೊಂದು ಚೂರು ನೋಡ್ಕೊಳ್ಳಿ. ಮಿಕ್ಕಂತೆ ವೃತ್ತಿಗೆ ಸಂಬಂಧಪಟ್ಟಂಥದ್ದೇನು ದೋಷ ಏನೂ ಇಲ್ಲ, ಚೆನ್ನಾಗಿದೆ. ಡಾಕ್ಟರ್ಸ್ ಆಗಿದ್ದೀರಾ, ಸೈಂಟಿಸ್ಟ್ ಆಗಿದ್ದೀರಾ, ಸೈಕಾಲಜಿಸ್ಟ್ಗಳಾಗಿದ್ದೀರಾ, ಆಯುರ್ವೇದ, ಯುನಾನಿ, ಸಿದ್ಧ, ಹೋಮಿಯೋಪತಿ, ಅಲೋಪತಿ, ಫಾರ್ಮಸಿಸ್ಟ್ಗಳು, ಲ್ಯಾಬ್ ಅಸಿಸ್ಟೆಂಟ್ಸು, ಲ್ಯಾಬ್ ಟೆಕ್ನಿಷಿಯನ್ಸು, ಫ್ಯಾಂಟಾಸ್ಟಿಕ್. ಇನ್ನು ವಿಶೇಷವಾಗಿ ಸಿಂಹರಾಶಿ, ಚಂದ್ರ ನಿಮ್ಮನೇಲೇ ಇದ್ದಾನೆ, ವ್ಯಯಾಧಿಪತಿ, ದಶಮಾಧಿಪತಿ ಸಾರದಲ್ಲಿರೋದ್ರಿಂದ ಸ್ವಂತ ಬಿಸ್ನೆಸ್ಸು, ಸ್ವಂತ ಕಮಿಟ್ಮೆಂಟು, ಸ್ವಂತ ಇನ್ವೆಸ್ಟ್ಮೆಂಟು ಅನ್ನತಕ್ಕಂಥದ್ರಲ್ಲಿ ಇರತಕ್ಕಂಥದ್ದು ಸ್ವಲ್ಪ ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿ. ಒಡವೆಗಳ ಕಡೆ ಸ್ವಲ್ಪ ಗಮನ ಇಡಿ. ಗೋಲ್ಡಲ್ಲಿ ತುಂಬ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗಬೇಡಿ. ಸೇಫ್ಟಿ ನೋಡ್ಕೊಳ್ಳಿ. ಮನೇಲಿ ತೊಗೊಬಂದು ಗೋಲ್ಡ್ ಎಲ್ಲ ಇಡತಕ್ಕಂಥದ್ದು ಸ್ವಲ್ಪ ಬೇಡ. ಪತ್ನಿ ಜೊತೆ ಇಲ್ಲ ಸಂಗಾತಿ ಜೊತೆ ಒಂದು ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗತಕ್ಕಂಥ ಒಂದು ಎಳೆದಾಟ ಉಂಟು, ಎಚ್ಚರಿಕೆ. ಪತ್ನಿ ಜೊತೆ ಇಲ್ಲ ಪತಿಯ ಜೊತೆ ಇಲ್ಲ ಮನೆಯವರ ಜೊತೆ, ಅಲ್ಲಿ ಕುಟುಂಬದವರ ಜೊತೆ ಅಲ್ಲೊಂದಿದೆ ವೇದನೆ. ಚಂದ್ರ ಶುಕ್ರಾಂಚಾರ ಏನಪ್ಪಾ ಬೇಕು, ಹೆಣ್ಣು ಮಕ್ಕಳ ಸಂತಾನವಿದ್ದರೆ ಸಿಂಹರಾಶಿಯವರಿಗೆ ಸ್ವಲ್ಪ ತಲೆ ಕೆಡಿಸ್ತಕ್ಕಂಥ ಭಾವ. 7ನೇ ಮನೇಲಿ ರಾಹು, ಶುಕ್ರ ಕುಳಿತಿರೋದು ರಾಹುವಿನ ಸಾರ. ಭಾವಾಧಿಪತಿ 12ನೇ ಮನೇಲಿ ಕೂತಿದ್ದಾನೆ. ಹಲವಾರಿತನ, ಸಾಯಲಾರೆ ನುಂಗಲಾರೆ ಅನ್ನತಕ್ಕಂಥ ಒಂದು ಭಾವಾರ್ಥ ಆಗುತ್ತೆ, ಎಚ್ಚರಿಕೆ. ಇನ್ನು ಕನ್ಯಾ ರಾಶಿ, ಚಂದ್ರ 12ನೇ ಮನೇಲಿ ಕುಳಿತಿರೋದು ಕೇತುವಿನ ಜೊತೆ ದೈವ ಕ್ಷೇತ್ರ, ಪುಣ್ಯಕ್ಷೇತ್ರ, ಲಕ್ಷ್ಮೀ ಕ್ಷೇತ್ರ, ವಿಷ್ಣು ಕ್ಷೇತ್ರ, ಇಂಥವಳಿಗೆ ಹೋಗಿ ಬರ್ತಕ್ಕಂಥ ಒಂದು ಸುಯೋಗ ಇವೆಲ್ಲವೂ ಇದೆ. ಪ್ರಸಾದಂ, ದೈವ, ಇದು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡ್ತಕ್ಕಂಥದ್ದು ಮಾಡಿ. ವಿಪರೀತ ಖರ್ಚಾಗ್ತಕ್ಕಂಥದ್ದು ಉಂಟು. ಸ್ಪೋರ್ಟ್ಸ್ ಲೈನಲ್ಲಿ ಇದ್ದೀರಾ, ಮೇಕಪ್ಪು, ಬ್ಯೂಟಿ ಪಾರ್ಲರ್, ಇಂತಹ ವೃತ್ತಿ ಉದ್ಯೋಗ ಅನುಕೂಲ. ತುಲಾ ರಾಶಿ, ಶುಕ್ರ ಭಾಗ್ಯದಲ್ಲಿದ್ದಾನೆ, ಚಂದ್ರ ಲಾಭದಲ್ಲಿದ್ದಾನೆ, ಪರವಾಗಿಲ್ಲ, ಏನು ತೊಂದರೆ ಏನಿಲ್ಲ. ಚಂದ್ರ ಇಸ್ ಇನ್ ಲಾಭಂ, ದಶಮೇ ಲಾಭ. ಮಾಡುತ್ತಿರುವ ವೃತ್ತಿ ಉದ್ಯೋಗ, ಜ್ಯೂಸ್ ಅಂಗಡಿ, ಹಣ್ಣಂಗಡಿ, ಕಾಂಡಿಮೆಂಟ್ಸು, ಟ್ರಾವೆಲ್ ಬುಕ್ಕಿಂಗು, ಈವೆಂಟ್ಸ್ ಮ್ಯಾನೇಜ್ಮೆಂಟ್, ನೈಸ್. ವೃಶ್ಚಿಕ ರಾಶಿ ಸ್ವಲ್ಪ ತೊಳಲಾಟ, ಒದ್ದಾಟ. ಶುಕ್ರ ಅಷ್ಟಮದಲ್ಲಿ ಕುಳಿತಿದ್ದಾನೆ, ರಾಹು ಸಾರ, ರಾಹು ಸುಖದಲ್ಲಿ ಕುಳಿತಿದ್ದಾನೆ. ಇಲ್ಲದ ಮರೀಚಿಕೆ, ಇಲ್ಲದ ಸುಖ. ದೊಡ್ಡ ಮನೆ, ದೊಡ್ಡ ಕುಟುಂಬ, ದೊಡ್ಡ ಬದುಕು, ದೊಡ್ಡ ಕಂಪನಿ, ದೊಡ್ಡ ಬಿಸ್ನೆಸ್ಸು, ದೊಡ್ಡ ದುಡ್ಡು, ಈ ತರ ನಮ್ಮ ಈ ರಾಹು ಪ್ರಭಾವ ನೋಡಿ, ಈ ಗೆಟ್ಸ್ ಅಟ್ರಾಕ್ಟ್ಸ್. ಸೊ ಅಂಥದ್ದೊಂದು ಛಾಯೆಯಿಂದ ಓಡ್ತಿದ್ರೆ ಅಲ್ಲೊಂದು ಸಣ್ಣ ಬಳಲಿಕೆ, ತೊಳಲಾಟ, ಒದ್ದಾಟ ಇವುಗಳಾಗತಕ್ಕಂಥದ್ದೊಂದುಂಟು. ಅದೊಂದು ನೋಡ್ಕೊಂಡು ಆರೋಗ್ಯದ ಕಡೆ ಒಂದು ಸಣ್ಣ ಗಮನ ಕೊಡಿ. ಹೈ ಇನ್ವೆಸ್ಟ್ಮೆಂಟ್, ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್, ದೊಡ್ಡ ಇನ್ವೆಸ್ಟ್ಮೆಂಟ್, ದೊಡ್ಡ ಪಾರ್ಟ್ನರ್ಶಿಪ್ಪು, ಫ್ರೆಂಡ್ಶಿಪ್ಪು, ಇಂಥ ವ್ಯವಹಾರಗಳು ಬೇಡ. ಸಪ್ತಮಾಧಿಪತಿ ಬೇರೆ ಅಷ್ಟಮದಲ್ಲಿದ್ದಾನೆ, ಎಚ್ಚರಿಕೆ. ಇನ್ನು ವಿಶೇಷವಾಗಿ ಧನುಸ್ಸು ರಾಶಿ, ಚಂದ್ರ ಭಾಗ್ಯದಲ್ಲಿ, ಅಷ್ಟಮಾಧಿಪತಿ ಭಾಗ್ಯದಲ್ಲಿದ್ದಾಗ ಹಿರಿಯರ ಮುಖೇನ ಅಲ್ಲಿ ಏನಾದ್ರು ಅನಾರೋಗ್ಯ ಸಮಸ್ಯೆ, ಅವ್ರ ಮಾತು ನಾವು ಕೇಳದೆ ಇರೋದು, ನಾವು ಹೇಳೋದು ಅವ್ರಿಗೆ ಅರ್ಥ ಆಗದೆ ಇರೋದು, ಈ ಥರದ್ದೊಂದು ಪರಿಚಯಗಳಾಗತಕ್ಕಂಥದ್ದಾಗುತ್ತೆ. ಅದರಲ್ಲೂ ಷಷ್ಠಾಧಿಪತಿ ಸಪ್ತಮ, ವೆರಿ ಕೇರ್ಫುಲ್. ಕೊಡೋದು, ತಗೊಳ್ಳೋದು, ಸ್ತ್ರೀಯರ ಜೊತೆ ಪುರುಷರು, ಪುರುಷರ ಜೊತೆ ಸ್ತ್ರೀಯರು, ವ್ಯವಹಾರಗಳು. ಇನ್ನೊಂದು ನೀವು ಕೇಳ್ತಿರ್ತೀರಿ ಆಗಾಗ, ಮ್ಯಾಟ್ರಿಮೋನಿಯಲ್ ಡಿಸಾಸ್ಟರ್ಸ್. ಯಾರೋ ನೋಡಿ ಮೊನ್ನೆ ಒಂದು ಮ್ಯಾಟ್ರಿಮೋನಿಯಲಲ್ಲಿ ಡಾಕ್ಟ್ರು ಅಂತ ಪರಿಚಯ ಮಾಡಿಕೊಂಡು 10 ಜನರಿಗೆ ಮೋಸ ಮಾಡಿದ್ದಾನೆ. ಸುಳ್ಳು ಮದುವೆ ಲೆಕ್ಕ. ಒಂದು ಸ್ತ್ರೀ ಅಂತೂ 7 ಮದುವೆ ಆಗಿದ್ದಾಳೆ, 7 ಜನ ಗಂಡಸರ ಜೊತೆ ಶಿ ಇಸ್ ಡಿಮ್ಯಾಂಡಿಂಗ್ ಮನಿ ಅಂತಕ್ಕಂಥದ್ದು, ಕಾಂಪನ್ಸೇಷನ್ ತಗೋತಿದ್ದಾಳೆ ಅಂತಕ್ಕಂಥದ್ದು, ಬೆದರಿಸಿ ಇನ್ನೊಂದು ಅಂತ. ಇಂಥದ್ದು ವಿಚಿತ್ರವಾದಂಥ ಕೋರಿಕೆಗಳ ಭಾವಗಳುಂಟು. ಸೊ ವೆರಿ ಕೇರ್ಫುಲ್. ಅನ್ನೋನ್ ಪರ್ಸನ್, ಅನ್ನೋನ್ ಪರಪುರುಷರು, ಅನ್ನೋನ್ ಪರಸ್ತ್ರೀಯರು ನಮಗೂ ನಿಮಗೂ ದೂರ ಇರೋಣ. ಇದೊಂದು ಧನುಸು ರಾಶಿ ನೋಡ್ಕೊಳ್ಳಿ. ನಿತ್ಯ ಕೆಲಸ ಕಾರ್ಯಕ್ಕೆ ತೊಂದರೆ ಇಲ್ಲ. ಮಕರ ರಾಶಿ, ಸಪ್ತಮಾಧಿಪತಿ ಅಷ್ಟಮದಲ್ಲಿ ಇರುವುದರಿಂದಲೂ ಶುಕ್ರ 6ನೇ ಮನೆಯಲ್ಲಿರೋದ್ರಿಂದ ಇವತ್ತು ತಳಮಳವೇ. ವೆರಿ ಕೇರ್ಫುಲ್. ದುಡುಕಿ ಯಾವುದೇ ವ್ಯವಹಾರ, ಯಾವುದೇ ಒಂದು ಇನ್ವೆಸ್ಟ್ಮೆಂಟು ಇನ್ನೊಂದು ಮಾಡ್ಲಿಕ್ಕೆ ಹೋಗ್ಲೇಬೇಡಿ. ಅಷ್ಟಮದಲ್ಲಿ ಕೇತು, ಅದರಲ್ಲಿ ಚಂದ್ರ,
ಚಂದ್ರ ಇರೋದು ಶುಕ್ರನ್ ಸಾರ. ಶುಕ್ರ 6ನೇ ಮನೆ. 100% ಅಕ್ಕ ತಂಗಿಯರ ಜೊತೆ ಮಧುರವಾಗಿರಿ, ಹೆಂಡತಿ ಮನೆಯವ್ರ ಜೊತೆ, ಗಂಡನ ಮನೆಯವ್ರ ಜೊತೆ ಚೆನ್ನಾಗಿರಿ, ಸ್ತ್ರೀಯರ ಜೊತೆ ಪುರುಷರ ಜೊತೆ ಕ್ಲೋಸ್ ರಿಲೇಶನ್ಶಿಪ್ ಇಟ್ಕೋಬೇಡಿ. ದೂರ ಪ್ರಯಾಣಗಳು ಬೇಡ, ದೊಡ್ಡ ರಿಸ್ಕ್ ಬೇಡ, ದೊಡ್ಡ ಇನ್ವೆಸ್ಟ್ಮೆಂಟ್ ಬೇಡ, ಗೊತ್ತಿಲ್ಲದ ವ್ಯವಹಾರಗಳು ಬೇಡ. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಮನೆಯಲ್ಲಿ ಶುಭ ಕಾರ್ಯಗಳಿಗೋಸ್ಕರ ಸ್ವಲ್ಪ ಖರ್ಚು ವೆಚ್ಚಗಳು, ಸ್ವಲ್ಪ ಕಿಡ್ನಿ ಇನ್ಫೆಕ್ಷನ್ಸ್, ಹಾರ್ಟ್ ಇನ್ಫೆಕ್ಷನ್, ಲಿವರ್ ಇನ್ಫೆಕ್ಷನ್, ಕೋಲ್ಡ್ ಇನ್ಫೆಕ್ಷನ್, ನ್ಯೂಮೋನಿಯಾ ಇನ್ಫೆಕ್ಷನ್ಸ್ ಈ ಥರದ್ದಿದ್ರೆ ಸ್ವಲ್ಪ ಚೆಕ್ ಮಾಡಿಸಿ. ಯಾವ್ದಾವುದೋ ವೈರಸ್ಗಳು ಇಡೀ ವಿಶ್ವವನ್ನೇ ಅಟ್ಯಾಕ್ ಮಾಡ್ತಿದ್ದಾವೆ, ಇನ್ನೇನಾಗ್ತವೆ. ಯಾಕಂದ್ರೆ ಆ ಕುಜ ಕೇತು ನಕ್ಷತ್ರದಲ್ಲಿ ತನ್ನ ಮನೆಯಾದ ವೃಶ್ಚಿಕವನ್ನೇ ನೋಡುತ್ತಿದ್ದಾನೆ. ಅಂಡ್ ಅಲ್ಲಿಗೆ ಕೇಂದ್ರದಲ್ಲಿ, ವೃಶ್ಚಿಕಕ್ಕೆ ಕೇಂದ್ರದಲ್ಲಿ ರಾಹು ಕೇತು ಇದ್ದಾರೆ. 100% ಇಟ್ ಇಸ್ ಗೋಯಿಂಗ್ ಟು ಬಿ ಒನ್ ಮೋರ್ ಕೊರೋನಾಗಿಂತಲೂ ಬ್ಲಾಸ್ಟ್ ಆಗೋದು. ದೇಶಗಳು ಮುಚ್ಚಿಡೋದು. ಆಲ್ರೆಡಿ ಎಷ್ಟೋ ದೇಶಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿಟ್ಬಿಟ್ಟಿದ್ದಾರೆ. ಟ್ರಾವೆಲ್ ಮಾಡಬೇಡಿ, ಇಂಥ ಕಂಟ್ರೀಸ್ಗೆ ಬಂದವರಿಗೆ ಕ್ವಾರಂಟೈನು, ಇಂಥ ಕಂಟ್ರೀಸಿಂದ ಬಂದಿರೋರಿಗೆ ಇದೆಲ್ಲ ಹೇಳ್ತಿರ್ತಕ್ಕಂಥದ್ದಾಗುತ್ತೆ. ಜಾಗ್ರತೆ. ಮಕರ ಮುಖ್ಯವಾಗಿ ಅದೊಂಚೂರು ಹುಷಾರಾಗಿರಿ, ಇನ್ಫೆಕ್ಷನ್ಸ್. ಇನ್ನು ಕುಂಭರಾಶಿ, ಚಂದ್ರ ಶುಕ್ರನ್ ಸಾರದಲ್ಲಿ ಬ್ಯೂಟಿಫುಲ್. ಕೊಡೋದು, ತಗೊಳ್ಳೋದು, ಓಡಾಟ, ಸುತ್ತಾಟ, ದೈವ ದರ್ಶನ, ಪ್ರಸಾದ ಇವೆಲ್ಲವೂ ಇದೆ. ಹೂವಿನ ವ್ಯಾಪಾರ, ಹಣ್ಣಿನ ವ್ಯಾಪಾರ, ತರಕಾರಿ ವ್ಯಾಪಾರ, ಗಂಧಿಗೆ, ಪೂಜಾ ಸಾಮಗ್ರಿ, ವೈದಿಕ. ಬ್ಯೂಟಿಫುಲ್ ಡೇ. ಮೀನರಾಶಿ, ಚಂದ್ರ ಪೂರ್ವ ಪುಣ್ಯ ಸ್ಥಾನಾಧಿಪತಿ 6ನೇ ಮನೆಯಲ್ಲಿ ಚೆನ್ನಾಗಿದ್ದಾನೆ. ಶುಕ್ರನ್ ಸ್ಥಾನ, ಶುಕ್ರ 4ನೇ ಮನೆಯಲ್ಲಿ ಗುರುವಿನ ಜೊತೆ. ಬ್ಯೂಟಿಫುಲ್, ತೊಂದರೆ ಏನಿಲ್ಲ. ಮನೆಯಲ್ಲಿ ಸಡಗರ, ಸಂಭ್ರಮ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಓವರ್ ವೆಯ್ಟ್ ಆಗ್ಬಿಡೋದು, ಓವರ್ ಲೂಸಿಂಗ್ ವೆಯ್ಟ್ ಆಗತಕ್ಕಂಥ ಒಂದು ಪ್ರಭಾವ ಆಗೋದು, ಸಿಕ್ಕಾಬಟ್ಟೆ ಕಣ್ ದೃಷ್ಟಿ ಆಗ್ತಕ್ಕಂಥದ್ದಾಗುತ್ತೆ. ಹೊರಗಡೆ ಫಂಕ್ಷನ್ಸು, ಇನ್ನೊಂದು ಮನೇಲೂ ದೊಡ್ಡದಾಗಿ ಫಂಕ್ಷನ್ಸ್ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ. ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಮೀಡಿಯಾ ಇಂಡಸ್ಟ್ರಿ, ಮಾಧ್ಯಮ ಪ್ರಪಂಚ, ಬರವಣಿಗೆ ಪ್ರಪಂಚ, ಕಲಾ ಪ್ರಪಂಚ ಇಂಥವುಗಳಲ್ಲಿ ಉದ್ಯೋಗ ಕೆಲಸ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನ ಪಡೆಯತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.